ಯಾರೋ ಭಾಳ ಡೀಪ್ ಡಿಸ್ಕಷನ್ನಲ್ಲಿ ಇದ್ದಾರೆ. ಬೈಕ್ಗಳೆಲ್ಲ ಹೋಗ್ತಾ ಇದ್ದಾವೆ ಹಂಗಂತ, ಕಾರ್ಗಳು ಇಲ್ಲೇ ನಿಂತಿದ್ದಾವೆ. ಮಣ್ಣು ಕುಸಿತ. ಆಮೇಲೆ ಇನ್ನು 1.5-2 ಗಂಟೆನೂ ಆಗ್ಬೋದಂತೆ. ಇಲ್ಲ ಅಂದ್ರೆ ಸುತ್ತೋಡಿದು ಹೋಗೋದಾದ್ರೆ 120 ಕಿಲೋಮೀಟರ್ ಆಗುತ್ತೆ. ಹೋಗೋಣ. ಸುತ್ತೋಡ್ದು ಹೆಂಗ ಹೋಗೋದು? ಮಾಸ್ತಿಕಟ್ಟೆ ಮೇಲೆ ಮಾಸ್ತಿಕಟ್ಟೆ ಹೊಸನಗರ ಹೋಗಿ ಹೊಸನಗರ ಹೋಗಲ್ಲ. ಸುತ್ತಿ ನಾವು ನಮ್ಮೂರ ಹತ್ರನೇ ಬರ್ತಾ ಇದೀವಿ ಗೊತ್ತಾ. ಹೊಸನಗರ 30 ಕಿಲೋಮೀಟರ್ ತೋರಿಸ್ತಾ ಇದೆ. ಇಲ್ಲಿ ಮಣ್ಣು ಇದು ಮಾಡಕ್ ಹೋಗಿ ಅದೇ ಬಿದ್ದಿತ್ತ. ಕಾದು ಸಾಕಾಯ್ತ ಬಂಗಾರಿ. ನಾವ ತುಂಬಾ ದೂರದಿಂದ ಬಂದ್ವಿ ಮಗನೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಶ್ರೇಯುನ ಕರೆಯೋದಕ್ಕೆ ಹೋಗಬೇಕು. ವಿಡಿಯೋ ಒಂದು ಸ್ವಲ್ಪ ದಿನ ಲೇಟಾಗಿ ಬರ್ತಾ ಇದೆ, ಯಾಕಂದರೆ ನನ್ನ ಹಳೆ ವಿಡಿಯೋಗಳೆಲ್ಲ ಇತ್ತು. ಹಾಗಾಗಿ ನಾನು ಒಂದು ವಿಡಿಯೋದಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೆ, ಆ ವಿಡಿಯೋಗಳನ್ನ ಹಾಕ್ತೀನಿ ನೆಕ್ಸ್ಟ್ ಅಂತ ಹೇಳಿ. ನಾನು ಊರಿಗೆ ಹೋಗಿ ಬಂದಿರೋ ವಿಡಿಯೋಗಳಿತ್ತು, ಅದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋಗಳಿತ್ತು, ಅದೆಲ್ಲದನ್ನು ಪೋಸ್ಟ್ ಮಾಡಿ ಆನಂತರ ಅದೊಂಥರ ಸಿರೀಸ್ ಥರ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ. ಶ್ರೇಯುಗೆ ಹೇಳ್ತೀನಿ ನಾನು ಏನು ಎತ್ತ ಅಂತ, ಯಾಕಂದರೆ ಈಗ ತುಂಬ ದಿನ ಆಗಿರೋದ್ರಿಂದ ನನಗೂ ಎಲ್ಲ ಮರ್ತೋದಂಗೆ ಆಗಿಬಿಟ್ಟಿದೆ. ಹಾಗಾಗಿ ತಿಂಡಿ ಬಂದು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಮನೆಯವರು ಊರಿಗೆ ಹೋಗಿ ಬರ್ತಾರೆ. ಅವ್ರು ಬರೋದ್ರೊಳಗೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡಿರಬೇಕು. ಬಂದ ನಂತರ ತಿಂಡಿ ತಿನ್ನೋದು ಹಾಗೆ ಹೊರಡೋದು ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಹಾಗೆಯೇ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು. ಅವ್ರು ಹೋದ ನಂತರ ನಾನು ನೆಲನ ಒರೆಸ್ಕೊತಾ ಇದ್ದೀನಿ. ಹಾಗೆ ಶ್ರೇಯು ಬರ್ತಾನಲ್ವ, ಹುರುಳಿನ ಬೇಯಿಸಿ ಇಟ್ಟಿದ್ದೆ ನೆನ್ನೆನೆ. ಒಗ್ಗರಣೆ ಕೂಡ ನೆನ್ನೆನೆ ಹಾಕಿದ್ದೆ. ಅದು ಒಂದಿನ ಚೆನ್ನಾಗಿ ಕುದ್ರೆ ಹುರುಳಿ ಸಾರು ಚೆನ್ನಾಗಾಗುತ್ತೆ ಅಂತ ನಮ್ಮ ಶ್ರೇಯುಗೆ ಇದೊಂದು ಸಾರಿದ್ದರೆ ಸಾಕು, ಬೇರೆ ಏನೂ ಬೇಡ ಅವನಿಗೆ. ಹಾಗೆ ತರಕಾರಿ ಕೂಡ ಇಬ್ಬರು ಸೇರಿ ಕಟ್ ಮಾಡಿದ್ವಿ, ಹಾಗಾಗಿ ಬೇಗ ಆಯಿತು. ತರಕಾರಿ ಹಾಕಿ ಉಪ್ಪಿಟ್ಟನ್ನ ಮಾಡ್ತೀನಿ ಬೇಗ. ಹಾಗೆಯೇ ಎಲ್ಲ ಕೆಲಸ ಕೂಡ ಆಯಿತು. ಇವಾಗ ನಾನು ಟೀನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯವರು ಉಪ್ಪಿಟ್ಟು ಮಾಡ್ತೀಯಲ್ವ, ನನಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡು ಅಂತ ಹೇಳಿದರು. ನನಗೆ ಮರ್ತು ಹೋಗಿಬಿಟ್ಟಿತ್ತು. ಹಾಗಾಗಿ ಕೊನೆ ಟೈಮಲ್ಲಿ ಕಾಯಿ ಚಟ್ನಿನ ಮಾಡಿದೆ. ಟೈಮ್ ನೋಡ್ಬೋದು 7:15 ಆಗಿದೆ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದವರು, ಅವರು ಕೂಡ ಬಂದರು. ನಂದು ಸ್ನಾನ ಎಲ್ಲ ಆಗಿ ಈಗ ತಿಂಡಿ ತಿಂದು ಹಾಗೆ ಹೊರಡೋದು. ಅವರಿಗೆ ಸ್ವಲ್ಪ ಕಾಯಿ ಚಟ್ನಿನ ಮಾಡಿದ್ದೆ, ಗಟ್ಟಿ ಚಟ್ನಿ ಮಾಡಿದ್ದೆ, ಚೆನ್ನಾಗಾಗಿತ್ತಂತೆ. ನನಗೆ ಚಟ್ನಿ ಅಷ್ಟಿಷ್ಟ ಆಗಲ್ಲ, ಹಾಗಾಗಿ ನಾನು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಅವರು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದಾರೆ. ಅವ್ರದ್ದೇನು ಸ್ನಾನ ಆಗಿಲ್ಲ. ಅವ್ರ ಸ್ನಾನ ಆಗೋಷ್ಟೊತ್ತಿಗೆ ನಾನು ರೆಡಿ ಆದರೆ ಅಲ್ಲಿಗೆ ಕರೆಕ್ಟ್ ಆಗಿಬಿಡುತ್ತೆ. ಡಾಕ್ಯುಮೆಂಟ್ಸ್ ಏನು ತಗೊಂಡಿಲ್ಲ ಶ್ರೇಯುದ ಗಣೇಶ್ ಸರ್ ಬೇಡ ಅಂತ ಹೇಳಿದ್ರೆ ಏನಕ್ಕೆ ಕಳಿಸಿರಿ? ಅದು ಹಿಂಗೆ ಕೊಟ್ಟಿರಲಿಲ್ಲ ಅಂದರೆ ಬೇಕಾದ್ರೆ ಫೋನಲ್ಲೇ ಇದೆ, ತೆಗೆದು ಹಂಗೆ ಕೊಡ್ಬೋದು. ಗುಡ್ ಮಾರ್ನಿಂಗ್. ವ್ಲಾಗಲ್ಲ ಫಸ್ಟ್ ಹೇಳಿದರೆ ಏನೋ ಗೊತ್ತಿಲ್ಲ, ಯಾಕಂದರೆ ನಾನು ವ್ಲಾಗಲ್ಲಿ ಮಾತಾಡಿಲ್ಲ ಇವತ್ತು. ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಮಗನ ಕರೆಯಕ್ಕೆ ಹೋಗ್ತಾ ಇದ್ವಿ ರಜಕ್ಕೆ. ಈ ಸಲ ತುಂಬ ದಿನ ರಜಾ ಇಲ್ಲ, ಒಂದು 10 days ಅಷ್ಟೇ ರಜಾ ಇರೋದು. 12 days ಅಷ್ಟೇ ರಜಾ ಇರೋದು. ನಮ್ಮ ಮನೆಯವರಿಗೆ ಯಾಕೆ ಅಷ್ಟು ಚೆನ್ನಾಗಿ ನೆನಪಿದೆ ಅಂದರೆ, ದಿನ ನೆನಪು ಮಾಡೋದವರು. ಈ ಮಗ ಬರೋಕ್ಕಿನ್ನು 1 ದಿನ ಇದೆ, ಇದು 5 ದಿನ ಇದೆ ಕಣೆ, 6 ದಿನ ಇದೆ ಕಣೆ ಅಂತ ಹೇಳಿ. ಹಾಗಾಗಿ ಎಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ನಾನು ಲೆಕ್ಕಾಚಾರ ಹಾಕಕ್ಕೆ ಹೋಗಿಲ್ಲ. 8:15 ಆಯಿತು, ಹೊರಟಿದ್ವಿ. ಶ್ರೇಯು ಅದು ಫ್ರೆಂಡು ಅಮ್ಮ ಫೋನ್ ಮಾಡಿದ್ರು. ಅದೇ ಅವರು ಡಾಕ್ಟರ್ ಮಗ ಅವರು, ಅವನೆಲ್ಲಾದ್ರೂ ಸಿಕ್ಕಿದ್ರೆ ಒಂಚೂರು ಫೋನ್ ಮಾಡಿಸ್ರಿ ಅಂತ ಹೇಳಿ. ಸಿಕ್ಕಿದ್ರೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅವರೊಬ್ಬರು ನನ್ನ ಟಚಲ್ಲಿ ಇದ್ದಾರೆ, ಏನಾದರೂ ಮಾತಾಡೋದಕ್ಕಾಗುತ್ತೆ ಅಂತ. ಶ್ರೇಯು ಕ್ಲಾಸೇ, ಆದರೆ ಶ್ರೇಯು ಸೆಕ್ಷನ್ ಅಲ್ಲ, 9th ಅವನು. ಹೊರಟ್ವಿ ಈಗ. ಟೈಮ್ ಒಂದು 8:15 ಆಯಿತು. ತಗೊಂಡಿದ್ದೀನಪ್ಪ. ನಿನ್ನೆ ಒಂದು ಕೀ ಐಬ್ರೋ ಮಾಡ್ಸಕ್ಕೆ ಅಂತ ಹೋಗಿದ್ದೆ, ಒಂದು ಕೀ ಎಲ್ಲ ಇಟ್ಬಿಟ್ಟಿದ್ದಾರೆ. ಇವ್ರು ನಿನ್ನೆ ತೆಗ್ದಿದ್ದು. ಈಗ ನಂದು ಬೈಕಲ್ಲಿರೋ ಕೀನ ಹಾಕಿದ್ದೀನಿ. ನಾನೇನು ಬೈಕಲ್ಲ, ಸ್ಕೂಟಿಲಿರೋ ಕೀನ, ಸ್ಕೂಟಿ ಅಂತ ನಾನು ಹೊಡೆಯೋದೇ ಇಲ್ಲ. ಅವ್ರ ಡ್ಯಾಡಿ ಏನು ಮಗ ಬರ್ತಾನೆ ಅಂತ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ.
ಬೈಕ್ನ ತೊಗೊಂಡೋಗಿ ವಾಶಕ್ಕೆ ಮಾಡಿಸಿಲ್ಲಲ್ಲ, ವಾಶ್ ಒಂದು ಮಾಡಿಸಿಲ್ಲ. ನಿನ್ನೆ ಸಂಜೆ ತಗೊಂಡು ಹೋಗಿ ಅದಕ್ಕೆ ಪೆಟ್ರೋಲ್ ಹಾಕ್ಸಿ, ಆಮೇಲೆ ಒಂದಷ್ಟು ಆಲೂಗಡ್ಡೆ ತೊಗೊಬಂದಿದ್ದಾರೆ, ಒಂದು 2 kg. ಅವನಿಗೆ ಆಲೂ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಅಲ್ಲ, ಆಲೂಗಡ್ಡೆ ತಂದಿದ್ದಾರೆ. ಆಮೇಲೆ ಬೆಂಡೆಕಾಯಿ ಬಜ್ಜಿ ಇಷ್ಟ ಅವನಿಗೆ, ಬೆಂಡೆಕಾಯಿ ತಂದಿದ್ದಾರೆ. ಹಾಗೆ ಚೆನ್ನಾಗಿದೆ ನೋಡ್ರಿ. ನಮ್ಮ ಸಿಂಬನ್ ಥರನೇ ಇದೆ ಅಲ್ಲ, ಕಪ್ಪು ನಾಯಿ ಸಿಂಬನ್ ಥರಾನೇ ಇದೆ. ಕಪ್ಪುದು ಚಂದ ಅಲ್ಲ ರೀ, ವೈಟೇ ಚಂದ. ಏನೋ ಅವ್ರವ್ರಿಗೆ ಅದ್ರ ಕಲರ್ ಇದು. ನಾನು ಅದಕ್ಕೆ ಸಿಂಬನ್ ಮಗ ಕೊಟ್ಟಿದ್ರಲ್ಲ ಅದನ್ನ ವಾಪಸ್ ಕೊಟ್ಟೆ. ಅದ್ ನಂಗೆ ಯಾಕೋ ಅದ್ ನೋಡಿದ್ರೆ ಒಂಥರ ಅನಿಸ್ತಾ ಇತ್ತು, ಅದಿಷ್ಟನೇ ಆಗ್ತಿರ್ಲಿಲ್ಲ. ನಾನಂತೂ ರಾತ್ರಿ ಇವ್ರಿಗೆ ಹೇಳೋದು, ಅದು ಮನೆ ಕರ್ಕೊಂಡು ಹೋಗೋ ತನಕ ನಾ ಮಲ್ಗದೆಲ್ಲ ನೋಡ್ರಿ ಅಂತ. ಅವ್ರು ರಾತ್ರಿ ಬಂದು ಆಮೇಲೆ ಸಂಜೆನೆ ಬಂದು ಕರ್ಕೊಂಡು ಹೋಗಿದ್ರು. ಇವತ್ತು ಯಾಕೋ ಮಳೆ ಮೋಡ ಇದೆ, ನೀರು ಕಾದಿರ್ಲಿಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡಿದ್ದೀನಿ. ನಂಗೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ದೀನಿ ಅನ್ನೋ ಫೀಲೇ ಆಗಲ್ಲ. ಇವತ್ತು ಶ್ರೇಯವ್ರಿಗೆ ರಜಾ ಇರುತ್ತೆ, ಪೇರೆಂಟ್ಸ್ ಮೀಟಿಂಗ್ ಇದೆಯಂತೆ. ನಾನು ಹೇಳಿದೆ ಅವರಿಗೆ, ದಿವ್ಯಂಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ. ನಾವು ಅಟೆಂಡ್ ಆಗಲ್ಲ ರೀ ಅಂದ್ರು. ನಾನು ಫಸ್ಟೇ ಹೇಳಿದೆ, ನಾವೇನ್ ಪೇರೆಂಟ್ಸ್ ಮೀಟಿಂಗ್ ಏನು ಅಟೆಂಡ್ ಆಗಲ್ಲ ಅಂತ ಅಂದೆ ನಾನು. ಯಾಕಂದ್ರೆ ಎಲ್ಲರದ್ದು ಫೋನ್ ನಂಬರ್ ಇದೆ, ಮತ್ತೇನು ಕೇಳೋದು ಏನೋ ಆ ಥರದ್ದು ಏನೂ ಇಲ್ವಲ್ಲ. ಹಂಗಾಗಿ ಮತ್ತೇನು ಅವ್ರು ನಮಗೇನು ಯಾರೋ ಈಗ ಅವನ ಬಗ್ಗೆ ಏನು ಕಂಪ್ಲೇಂಟ್ ಆ ಥರದ್ದು ಏನೂ ಇಲ್ವಲ್ಲ. ಹಂಗಾಗಿ ನಾನು ಮೀಟ್ ಆಗಲ್ಲ ಅಂತ ಅಂದೆ ಅವ್ರ ಹತ್ರ. ನಾನು ಆಗಲ್ಲ ರೀ, ಯಾಕಂದ್ರೆ ನಾವು ಮತ್ತೆ ದೂರ ಹೋಗ್ಬೇಕು ಅವರೆಲ್ಲ. ಹಂಗಾಗಿ ನಮ್ಮ ಮನೆಯವರು ಏನಾಗಿದೆ ಗೊತ್ತಾ, ಕಾರು ವಾಶಿ ಕೊಟ್ಟಿದಾರಲ್ಲ, ನಮ್ ಗಣಪತಿ ಕಳೆದು ಹೋಗ್ಬಿಟ್ಟಿದೆ. ಎಷ್ಟು ಬೇಜಾರಾಯ್ತು ಅಂದ್ರೆ ಹುಡುಕಿ ಸಾಕಾಯ್ತು. ಅವರು ವಾಶ್ ಹತ್ರನೇ ಅವತ್ತೇ ಹೋಗಿ ಹುಡುಕಿ ಬಂದ್ರು ನಮ್ಮ ಮನೆಯವರು. ಅವ್ರು ಅಂದ್ರಂತೆ ಬಿತ್ತು, ನಾನು ತೆಗ್ದಿಟ್ಟಿದ್ದೀನಿ, ಮತ್ತೆ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಕಾರೆಲ್ಲ ಇದ್ರೆ ಎಲ್ಲಿ ಹೋಗುತ್ತೆ, ಇಡೀ ಕಾರು ಹುಡುಕಿದ್ದಾರೆ. ಅದು ನಾವು ಈಗ ಕಾರ್ ಬೇರೆ ಓಡಿಸ್ತಾ ಇಲ್ವಲ್ಲ, ಈಗ ವಾಶ್ ಮಾಡಿ 1 ತಿಂಗಳಾಗಿತ್ತು ಅನ್ಸುತ್ತೆ ಇಟ್ಟು. ಬಂದು ಕಾರ್ ನೋಡ್ತೀವಿ, ಎಲ್ಲ ಫಂಗಸ್ ಬಂದು ಹೋಗಿದೆ. ಅಂದ್ರೆ ಫುಲ್ ಒಣಗೋದ್ಮೇಲೆ ಒಳಗಿಡ್ಬೇಕಾಗಿತ್ತು, ನಮಗೂ ಗೊತ್ತಾಗೇ ಇಲ್ಲ. ನಾನು ಮೊನ್ನೆ ಒಂದು ವಿಡಿಯೋನ ನೋಡ್ತಾ ಇದ್ದೆ, ನಮ್ಮನೆಯವ್ರಿಗೆ ಹೇಳೋಣ ಅಂತ ಇದ್ದೆ. ಅವ್ರದ್ದು ಹಂಗೇನೆ ಫುಲ್ ಸೀಟ್ ಗೀಟ್ ಎಲ್ಲ, ನಮ್ದು ಇದು ಕಾರ್ದು ಇದ್ರದ್ದು ಏನದು ಏನೇಂತಾರೆ ಅದಕ್ಕೆ, ಸ್ಟೇರಿಂಗ್ ಫುಲ್ ಇದು ಬಂದಿತ್ತು, ಸುಮಾರೆಲ್ಲ ಇದು ಬಂದಿತ್ತು. ನಾನೀಗ ಕುತ್ಕೊಂಡ್ ಮೇಲೆ ಸೀಟ್ ಗೀಟ್ ಎಲ್ಲ ಒರ್ಸೋ ಐತೆನೋ ಗೊತ್ತಿಲ್ಲ. ಆದ್ರೆ ಒಂದೇನಂದ್ರೆ ನಂಗೆ ಗಣಪತಿ ಕಳೆದೋಗಿದ್ ಬೇಜಾರಾಯ್ತು. ಯಾವಾಗ ತಗೊಂಡಿದ್ ಗೊತ್ತಾ, ನಾವು ಚಿಕ್ಕಮಂಗ್ಳೂರಲ್ಲ, ಎಂತ ಊರಿಗೆ ಹೋಗಿದ್ವಲ್ಲ, ಕೂರ್ಗ್ ಹೋಗಿದ್ವಿ. ಅಲ್ಲಿ ಎಂತ ಊರದು, ಬೇಲೂರಲ್ಲಿ ತಗೊಂಡಿದ್ವಿ. 150 ಎಷ್ಟೋ ಕೊಟ್ಟಿದ್ವಿ ಅಷ್ಟೇ, ಪುಟ್ಟದು ಎಷ್ಟೇ ಚೆನ್ನಾಗಿತ್ತು. ಅಲ್ಲಿ ನಿಮ್ಗೆ ಬೇಲೂರಿಗೆ ಹೋದ್ರೆ ಹಳೆ ಕಾಯಿನ್ಗಳು ಅದೆಲ್ಲ ಮಾರ್ತಿರ್ತಾರೆ ಎದುರುಗಡೆ ದೇವಸ್ಥಾನದಲ್ಲಿ. ಅಲ್ಲಿ ನಮ್ದು ಹೊಸದಾಗಿತ್ತು ಕಾರ್. ಅವಾಗ ನಮ್ದು ಕಾರಲ್ಲಿ ನಾವು ಗಣಪತಿ ಏನು ಇಟ್ಟಿರ್ಲಿಲ್ಲ. ಹಂಗಾಗಿ ನಾನು ಅಲ್ಲಿ ತಗೊಂಡಿದ್ದೆ. 1 ಮುಷ್ಟಿ ಒಳಗಡೆ ಇರ್ಬೇಕು ಅಂತ, ತುಂಬಾ ಚೆನ್ನಾಗಿತ್ತು ಗೊತ್ತಾ. ನಂಗೆ ಬೇಜಾರಾಯ್ತು ಇವತ್ತು. ಹೂ ಕೊಯ್ಬೇಕಿದ್ರೆ ಅನ್ಕೊಂಡೆ, ಇವಾಗ ಗಣಪತಿನೇ ಇಲ್ಲಲ್ಲಪ್ಪ ಅಂತ ಹೇಳಿ. ಯಾಕಂದ್ರೆ ನಾವು ಯಾವಾಗ್ಲೂ ಹೋಗ್ಬೇಕಿದ್ರೆ ಗಣಪತಿ ಹೂವಿಟ್ಟು ಅದೇ ಅನ್ಕೊಂತ ಇದ್ದೀನಿ, ಸಿಗ್ಲಿ ಗಣಪತಿ ಅಂತ. ನಮ್ಮನೆಯವರು ಪಾಪ ಹೋಗಿ ಕಾರ್ ವಾಶ್ ಮಾಡಲಿ ಇಡೀ ಇದನ್ನು ಹುಡುಕಿ ಬಂದ್ರು. ಅವರೆಲ್ಲ ವ್ಯಾಕ್ಯೂಮ್ ಹಾಕಿರ್ತಾರಲ್ಲ ರೀ, ಅದ್ರ ಒಳಗಡೆ ಎಲ್ಲ ಹೋಗಿದೆ. ಅದು ಸ್ವಲ್ಪ ಲೂಸ್ ಆಗಿತ್ತು, ಅವಾಗವಾಗ ಇದಾಗ್ತಾ ಇತ್ತು. ಈಗ ಮತ್ತೆ ಹೊಸದಾಗಿ ಒಂದ್ ಸಣ್ಣ ಗಣಪತಿ ಹುಡುಕ್ಬೇಕು. ಅದೇನೋ ಒಂದು ನಮಗೆ ಅದು ಒಂಥರ ಸೆಂಟಿಮೆಂಟ್ ಇತ್ತಲ್ಲ. ಕೆಲವೊಂದು ಹಂಗೆ ವಸ್ತುಗಳು ಸಣ್ಣದೋ ದೊಡ್ಡದು ಅದ್ರಲ್ಲಿ ನಮಗೊಂದು ಸೆಂಟಿಮೆಂಟ್ ಅಂತ ಇರುತ್ತೆ, ಅದು ಮುಖ್ಯ ಆಗುತ್ತೆ. ಹಂಗಾಯ್ತು ಅಷ್ಟೇನೆ. ಇಲ್ಲೊಂದು ಭೂತಪ್ಪ ಇದಕ್ಕೆ ಹೋಗ್ಬೇಕಿದ್ರೆ ನಾವೆಲ್ಲರೂ ನಮಸ್ಕಾರ ಮಾಡಿ ಹೋಗ್ತೀವಿ. ಚೆನ್ನಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬರಂಗ್ ಮಾಡಪ್ಪ ಅಂತ ಕೇಳ್ಕೊಳ್ಳೋದಷ್ಟೇ, ಮತ್ತೆ ಇನ್ನೇನು ಇಲ್ಲ. ಇದಕ್ಕೊಂದು ಹರಕೆ ಇದೆ ನಮ್ಮನೇಲಿ, ಅದು ಯಾವಾಗ ಹರಕೆ ತೀರಿಸ್ತಾರೋ ಗೊತ್ತಿಲ್ಲ ನಂಗೆ. ಇವ್ರು ಇಲ್ಲಿ ಶುಂಠಿ ಹಾಕ್ಬೇಕಿದ್ರೆ ಓಡಾಡ್ತಿದ್ರಲ್ಲ, ಅವಾಗ ನಾನು ಹರಕೆ ಮಾಡ್ಕೊಂಡಿದ್ದು. ಪ್ರತಿ ಸಲನೂ ಹೇಳ್ತಾರೆ ಈಗ ಅಂತ. ಈಗ ದೀಪಾವಳಿ ಟೈಮಲ್ಲಿ ಇದಕ್ಕಾರು ಹೇಳ್ರಿ ಅಂದ್ರೆ ಅದಕ್ಕೆ ಕೋಳಿ ಆ ಥರದ್ದು ಹರಕೆ ಮಾಡ್ಕೊಂತಾರಲ್ಲ, ನಾನು ಒಂದು ಮಾಡ್ಕೊಂಡಿದ್ದೆ, ಒಂದು ಕೋಳಿ ಅಂತ ಹೇಳಿ. ಕೆಲಸದ ಹುಡುಗರಿಗೆ ಹೇಳಿದ್ರೆ ಅವರೇ ಮಾಡ್ಕೊಂಡು ಬರ್ತಾರಲ್ಲ, ಈಗ ನಾವೇನ್ ಮಾಡಕ್ ಬರಲ್ಲ, ಅವರೇ ಮಾಡ್ತಾರಲ್ಲ. ಹಂಗಾಗಿ ಅವ್ರಿಗೆ ಹೇಳ್ರಿ ಅಂತ ಇದ್ದೀನಿ. ಪ್ರತಿ ಸಲನೂ ನೆನ್ಪು ಮಾಡ್ತೀನಿ ಇಲ್ಲಿ ಬಂದಾಗೆಲ್ಲ. ಮತ್ತೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ಅದು ಮರೆತು ಹೋಗ್ಬಿಡುತ್ತೆ. ಬೇಗನೆ ಹೊರಟ್ವಿ. ಶ್ರೇಯು ಬೇಗನೆ ಬನ್ನಿ ಅಂತ ಹೇಳಿದ್ದ, ಆದ್ರೂ ನಾವು ಹೋಗೋಷ್ಟು 12 ಗಂಟೆ ಆಗುತ್ತೆ ಅನ್ಸುತ್ತಲ್ಲ, ಆಗ್ಬಹುದು, ಗೊತ್ತಿಲ್ಲ. ಬೇಗ ಹೊರಟ್ರೆ ಮತ್ತೆ ವಾಪಸ್ ಮನೆಗೂ ಬಂದು ಬೇಗ ತಲುಪಿದಂಗೆ ಆಗುತ್ತೆ ಅಂತ ಹೇಳಿ ಶ್ರೇಯು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ಫುಲ್ಲು ಎಲ್ಲ ವಾಶ್ ಮಾಡಿ ಕೊಡ್ತೀನಿ ಅಂದೆ. ಚಿನ್ನಿ ಫೋನ್ ಮಾಡಿರಲಿಲ್ಲ, ಈಗ ಮಾಡಿದ್ದಾರೆ. ನಾವು ಒಂದು ಸ್ವಲ್ಪ ದೂರ ಬಂದಮೇಲೆ ನಾನು ಅಬ್ಸರ್ವ್ ಮಾಡಿದ್ದು, ಕಾರಲ್ಲಿ ರೆಡ್ ಕಲರ್ ಲೈಟ್ ಆನ್ ಆಗೇ ಇತ್ತು. ನಾನು ಯಾವತ್ತೂ ಅದು ಆನ್ ಆಗಿದ್ದು ನೋಡಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದೆ. ಆಮೇಲೆ ನಮ್ಮ ಮನೆಯವರು ಇವರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು. ಅದು ಏನು ಅನ್ನೋದನ್ನು ಹೇಳ್ತೀನಿ. ಲೈಟು ಆನ್ ಆಗಿತ್ತಲ್ಲ, ಅದು ಸೆಂಟ್ರಲ್ ಲಾಕ್ ಎಲ್ಲ ಆಗುತ್ತಲ್ವ, ಅದ್ರದ್ದಂತೆ. ನಮ್ಮ ಮನೆಯವರು ಇಲ್ಲಿ ಎಳ್ನೀರಿದೆ ಕುಡಿತೀಯಾ ಅಂದರು. ಬೇಡ ಅಂತ ಅಂದೆ ನಾನು. ನಿಲ್ಸಿದ್ರು ಅವರು, ಬೇಡ ಅಂದೆ. ನನಗೆ ಘಾಟಿ ಇಳಿಯೋ ತನಕ ಏನು ಕುಡಿಯೋಕ್ಕೆ ತಿನ್ನೋಕ್ಕೆ ನಾನು ಸ್ವಲ್ಪ ಹಿಂದೆಟ್ಟು ಹಾಕ್ತೀನಿ. ನನಗೆ ಒಂಥರ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಆಮೇಲೆ
ಹಂಗಾಗಿ ತಿಂದ್ರೆ ಮಂಡಕ್ಕಿ ತಿಂತೀನಿ ಅಲ್ಲಿ ಇದ್ರ ಹತ್ರ, ಅದು ಕಿವಿ ಎಲ್ಲ ದಬಾಕಳುತ್ತಲ್ಲ, ಹಂಗಾಗಿ ಅದೇನ ಆಗೋದಿಲ್ಲ. ಮನೇಲೇ ಇತ್ತಲ್ಲ ಮಂಡಕ್ಕಿ ತರ್ಬೋದಿತ್ತಲ್ಲ ರೀ. ಈಗ ಆಗಲ್ಲ ಅನ್ಸುತ್ತಲ್ಲ ಮಳೆಗಾಲದಲ್ಲಿ. ಏನ್ ಗೊತ್ತಾಗುತ್ತೆ ಯಾಕೋ ಗೊತ್ತಿಲ್ಲ, ದಾರಿನೇ ಸಾಕ್ತಾ ಇಲ್ಲ ಏನೋ ಅನ್ನೋ ತರ ಅನಿಸ್ತಾ ಇದೆ ಬಿಸಿಲಿರೋದಕ್ಕೆ. ನಾವು ಈಗ ತುಂಬಾ ಮಳೆಗಾಲದಲ್ಲಿ ಓಡಾಡಿದ್ದಕ್ಕೆ ಆ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡಕ್ಕೆ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಸ್ವಲ್ಪ ಹೆದರಿಕೆ ಅನ್ಸುತ್ತೆ. ಆಗುಂಬೆಲಿ ತುಂಬಾ ಜನ ನಾವು ಆಗುಂಬೆ ಘಾಟಿ ಇಳಿಬೇಕಿದ್ರೆ ಹೇಳ್ತಾ ಇದ್ರಿ, ಮಳೆಗಾಲದಲ್ಲಿ ಹೋಗ್ಬೇಡಿ ಅಂತ. ಏನ್ ಮಾಡಕ್ಕಾಗುತ್ತೆ, ಹೋಗ್ಲೇಬೇಕಾಗುತ್ತೆ, ಅನಿವಾರ್ಯ. ನಾವಾದ್ರೂ ಯಾವಾಗೋ ಒಂದೊಂದ್ಸಲ ಇಳಿತೀವಿ. ತುಂಬಾ ಜನ ಅಲ್ಲೇ ಓಡಾಡೋರೇ ಇರ್ತಾರಲ್ವಾ, ಅವ್ರ ಹೆಂಗೆ. ಅದೇ ಇನ್ನು ಇದನ್ನ ತೀರ್ಥಹಳ್ಳಿ ದಾಟಿ ಆಗುಂಬೆ ಹತ್ತತ್ರ ಇದೀವಿ. ಆಗುಂಬೆ ಇಳಿದ್ಮೇಲೆ ಟೀನಾ ಏನಾರು ಒಂಚೂರು ಕುಡ್ಕೊಂಡು ಹೋಗೋಣ ಅಂತ. ನಾನೇನಂದ್ರೆ ಬೇಗ ಹೋಗೋಣ, ಎಲ್ಲೂ ನಿಲ್ಸೋದು ಏನು ಬೇಡ ಅಂತ ಹೇಳಿ. ಯಾಕೋ ಮಗನ್ ನೋಡೋಣ ಅಂತ ತುಂಬಾ ಅನ್ನಿಸ್ತಾ ಇದೆ. ನಿನ್ನೆ ಶ್ರೇಯು ಫೋನ್ ಮಾಡಿತ್ತು, ಶುಕ್ರವಾರ ಅಲ್ಲ, ಫೋನ್ ಮಾಡಿದ್ದ. ಅವ್ನು ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಸಂಜೆ ಸ್ವಲ್ಪ ಹೊತ್ತು ಮಾತಾಡ್ತಾನೆ, ಅಲ್ಲಿ ಹುಡುಗರ ಹತ್ರ ಮಾತಾಡ್ತಾನೆ. ಆಟದ ಹುಚ್ಚು. ನಿನ್ನೆ ಇಡೀ ದಿನ ಆಟ ಆಡ್ತಿದ್ದ, ಮತ್ತೆ ಇವತ್ತು ರಾತ್ರಿನೂ ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಖಂಡಿತ ಅವ್ರು ಮಲಗಿರಲ್ಲ. ಈ ಕಾರ್ ಹತ್ತಿದಂಗೆನೆ ಸಣ್ಣ ಕೂಸೆಲ್ಲ ಮಲಗ್ತಾವಲ್ಲ, ಹಂಗೆ ನನ್ನ ಮೈ ಮೇಲೆ ಮಲಗ್ತಾನೆ. ಆ ತರ ಆಟ ಆಡಿರ್ತವೆ. ಇನ್ನು ಇಷ್ಟು ವಯಸ್ಸಿಗೂ ಇನ್ನೂ ಆಟದ ಹುಚ್ಚು ಹೋಗಿರಲ್ಲಪ್ಪ ಅಂತ ನನಗೆ ಅನಿಸ್ತಾ ಇತ್ತು. ಇನ್ನು 5 ನಿಮಿಷ ಇದೆ, 2 ನಿಮಿಷ ಮಾತಾಡಿ ಈ 3 ನಿಮಿಷದ್ದು ಟೈಮ್ ನಾಳೆ ಸಿಗ್ತಿಲ್ಲ ಮಮ್ಮಿ, ಮಾತಾಡ್ಬಿಡೋಣ ಅಂತೇಳಿ ಹಂಗೆ ಫೋನ್ ಇಡ್ಬೇಕ ಹುಡುಗ. ಆಮೇಲೆ ಅನ್ಕೊಂಡೆ, ಅಯ್ಯೋ ದೇವ್ರೇ, ಅಯ್ಯೋ ನನ್ ಮಗನೇ ಅಂತ ಅನ್ಕೊಂಡೆ ನಾನು. ಇವ್ರ ಹತ್ರ ಮಾಡಿದ್ದ. ನಾನು ನಿನ್ನೆ ಗಿಡಕ್ಕೆ ನೀರ್ ಬಿಡ್ತಾ ಇದ್ದೆ, ಹಂಗಾಗಿ ನಾನು ಸಿಕ್ಕಿರ್ಲಿಲ್ಲ. ಒಂದ್ಸಲ ಮಿಸ್ ಕಾಲ್ ಇತ್ತು, ಆಮೇಲೆ ಇವ್ರಿಗೆ ಮಾಡಿದಾನೆ. ಆಮೇಲೆ ಹಂಗೆ ಮಾಡ್ದ. ಆಮೇಲೆ ನಾನು ಮಾತಾಡ್ದೆ, ಒಂದ್ ಸ್ವಲ್ಪ ಹೊತ್ತು ಮಾತ್ರ ಮಾತಾಡ್ದ, ಹೆಚ್ಚಿಗೆ ಹೊತ್ತೇನು ಮಾತಾಡಿಲ್ಲ. ನಂಗೆ ಯಾಕೋ ಈಗ ಮಗನ್ ನೋಡೋ ತನಕ ಒಂಥರ ಸಮಾಧಾನ ಇಲ್ದಂಗೆ ಅನಿಸ್ತದೆ. ತುಂಬಾ ದಿನ ಬೇರೆ ಆಯ್ತಲ್ಲ, ಹಂಗಾಗಿ ಹೆಂಗಾಗಿದಾನೋ ಏನೋ ಅಂತ ಹೇಳಿ. ಅದಕ್ಕೆ ನಾನು ಎಲ್ಲೂ ನಿಲ್ಸೋದ್ ಬೇಡ ರೀ, ಸೀದಾ ಸ್ಕೂಲಿಗೆ ಹೋಗೋಣ ಅಂತ ಹೋಗ್ತಾ. ಆಗುಂಬೆ ಘಾಟಿ ಆಗುಂಬೆಯಿಂದ ಹಿಂಗೆ ಟರ್ನ್ ಆದ್ವಲ್ಲ, ನಮ್ಮ ಎದುರುಗಡೆ ಒಂದು ಇದು ಹೋಯ್ತು, ಕಾರ್ ಹೋಯ್ತು. ಅವ್ರು ಹೇಳಿದ್ರು ಹಿಂಗೆ ಅಂದ್ರು. ನಮ್ಮ ಮನೆಯವರು ನಾನು ರಾಂಗ್ ಸೈಡಲ್ಲಿ ಹೋದೆ ಅಂತ ಅಂದ್ರು. ಅವರು ನಮ್ಮ ಮನೆಯವರು ಅವ್ರ ಎದುರುಗಡೆನೆ ಹೋಗ್ಬಿಟ್ರು ಟರ್ನಲ್ಲಿ. ಅವ್ರು ಹಿಂಗೆ ಅಂದ್ರು. ನಾನು ಅಂದೆ ಏನೋ ಆಗಿದೆ ರೀ ಅಂತ. ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಇಲ್ಲಿ ಇನ್ನೂ ಆಗುಂಬೆ ನಾವು ಎಂಟ್ರಿನೇ ಆಗಿಲ್ಲ, ಅಲ್ಲಿಂದನೇ ಕ್ಯೂ ಇದೆ. ಅದೇ ನಮ್ಮ ಮನೆಯವ್ರಿಗೆ ಏನು ಅಂತ ಕೇಳ್ಕೊಬರ್ತೀನಿ ಅಂತ ಹೋಗಿದ್ದಾರೆ. ಈಗ ಹೆಂಗೆ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ತೋರಿಸ್ತೀನಿ, ಎಲ್ಲ ರಿವರ್ಸ್ ಹೋಗ್ತಾ ಇದ್ದಾರೆ. ಏನು ಕತೆನೋ ಏನೋ. 2 ಕಾರು ರಿವರ್ಸ್ ಹೋಯ್ತು. ಆಗುಂಬೆ ಘಾಟಿಲಿ ಇದೊಂದು ಪ್ರಾಬ್ಲಮ್. ಇದು ಸೆಕೆಂಡ್ ಟೈಮ್ ನಮಗೆ. ಶ್ರೇಯುನ್ ಚಿನ್ನಿ ಬಿಟ್ಟು ಬಂದಾಗ ನಮಗೆ ಯಾವತ್ತೂ ಈ ಥರ ಆಗಿರಲಿಲ್ಲ. ಇದು ಸೆಕೆಂಡ್ ಟೈಮ್. ಇದು ಬಿಟ್ಟರೆ ಇನ್ನು ಜಾಗ ಯಾವುದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಏನೋ ನಮ್ಮ ಮನೆಯವರು ಭಾಳ ಡೀಪ್ ಡಿಸ್ಕಷನ್ನಲ್ಲಿ ಇದ್ದಾರೆ. ಬೈಕ್ಗಳೆಲ್ಲ ಹೋಗ್ತಾ ಇದ್ದಾವೆ ಹಂಗಂತ, ಕಾರ್ಗಳು ಇಲ್ಲೇ ನಿಂತಿದ್ದಾವೆ. ಎಷ್ಟು ದೂರದಿಂದ ನಿಂತಿದ್ದಾವೆ ಗೊತ್ತಾ? ಬಂದರು ನಮ್ಮ ಮನೆಯವರು. ನೋಡೋಣ ಏನಾಗಿದೆ ಅಂತ ಕೇಳೋಣ. ಕಾಯೋದು ಹೋಗೋದು ಏನು ಅಂತ. ಏನಂತೆ? ಮಣ್ಣು ಕುಸಿತ. ಆಮೇಲೆ ಇನ್ನು 1.5-2 ಗಂಟೆನೂ ಆಗ್ಬೋದಂತೆ. ಇಲ್ಲ ಅಂದ್ರೆ ಸುತ್ತೋಡದು ಹೋಗೋದಾದ್ರೆ ಇನ್ನು 120 ಕಿಲೋಮೀಟರ್ ಆಗುತ್ತೆ. ಹೋಗೋಣ. ಸುತ್ತೋಡದು ಹೆಂಗ ಹೋಗೋದು? ಮಾಸ್ತಿಕಟ್ಟೆ ಮೇಲೆ ಹೋಗ್ಬೇಕು. ಮಾಸ್ತಿಕಟ್ಟೆ ಹೊಸನಗರ ಹೋಗಿ. ಹೊಸನಗರ ಹೋಗಲ್ಲ, ವಿಚಾರಿಸ್ತೀನಿ. ನಾವು ಬಂದಿರೋ ದಾರಿಲೇ ನಮ್ಮನೆ ಎದುರಿಗೆ ಹೋಗ್ಬೇಕು. ಮತ್ತೆ ಹೊಸನಗರ ಹೋಗೋದಾದ್ರೆ ಹಂಗ ಹೋಗೋದಿದ್ರೆ ಅಂತ ಕ್ರಿ ಇಲ್ಲೇ ಆಗ ನೋಡೋಣ ಬಿಡ್ರಿ ಅತ್ಲಾಗ ಅಲ್ವಾ? ಇದೆಂತ ಕತೆ ಇದು? ತೆಗಿತಿದಾರಂತ ನೋಡೋಣ. 120 ಕಿಲೋಮೀಟರ್ ಆಗುತ್ತೆ. ವಾಪಸ್ 120 ಆಗುತ್ತೆ. ನಾವು ಅದೇ ಅನ್ಕೊಂತ ಇದ್ವಿ, ಬೇಗ ಹೋಗೋಣ ಅಂತ. ನಮ್ಗೆ ಆಚಾರನೇ ಸರಿ ಇಲ್ಲ. 25 ಮರ ಬಿದ್ದಿದಾವಂತೆ. ಮತ್ತೆ ಮಣ್ಣು ತುಂಬಾ ಇದೆಯಂತೆ. 1 ಗಂಟೆ 2 ಗಂಟೆಯಲ್ಲಿ ತೆಗಿಯಕ್ ಆಗಲ್ಲ ಅಂತ ಇದ್ರು. ಹೌದಾ? 8 ಗಂಟೆಗೆ ಬಂದಿತ್ತವ್ರೆಲ್ಲ ಇದಾರಂತೆ. ಇಷ್ಟೊತ್ತೇ ಆಗಿಲ್ಲ ಅಂದ್ರೆ ಇನ್ ಹೆಂಗಾಗತ್ತೆ ಪಾಪ. ಅವರು ಏನು ಜನರಿಗೆ ಇದಾಗುತ್ತೆ ಅಂತ ಇದ್ ಮಾಡ್ತಿರ್ತಾರೆ ನೋಡ್ರಿ. ಅವ್ರು ಹೇಳಿದ್ದು ನಿಮಗ್ ಬೈದಿದ್ದಲ್ಲ, ನಮಗೆ ಒಳ್ಳೇದನ್ನ ಹೇಳಿದ್ದು. ಇವ್ರು ನಂಗೆ ಬೈದ ಇರ್ಬೇಕಣೆ ಅಂತ ಇವ್ರು ಅಂತ ಇದ್ರು. ನನಗೆ ಅನ್ನಿಸ್ತು ಅಲ್ಲಿ ಅವ್ರು ಹಂಗ ಅಂದಾಗ ಹಿಂಗ್ ಅಂದ್ರು. ನನಗೆ ಅನ್ನಿಸ್ತು ಏನೋ ಆಗಿದೆ ಅಂತ ಅನ್ನಿಸ್ತು. ಆದ್ರೆ ಹಿಂಗ್ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಈಗ ಅದೇ ಆಗುಂಬೆ ಹೋಗಿ ಕೇಳ್ಕೊಂಡು
ಸುತ್ತಾಸಿ ಹೋಗ್ಬೇಕು. ಅಯ್ಯೋ ದೇವ್ರೆ, ಅವ್ರೊಬ್ರು ಕಾರ್ಕಳ ಹೋಗೋರಿದ್ರು, ನಮ್ಮ ಹಿಂಭಾಗ ನಮ್ಮ ಹಿಂದಿದ್ರು. ಅವರು ಹೆಂಗ ಹೋಗ್ತೀನಿ ಅಂತ ಹೇಳಿದ್ರು. ನಾವು ಕಾರ್ಕಳ ಹೋದ್ರು ಬರುತ್ತೆ ರೀ. ಕಾರ್ಕಳ ಹೋಗಿ ಬ್ರಹ್ಮಾವರ ಹೋಗಕ್ ಬರಲ್ವಾ? ಉಡುಪಿ ಹೋಗಿ ಬ್ರಹ್ಮಾವರ ಹೋಗೋದು, ಕಾರ್ಕಳ ಹಂಗೆ ಹೋಗೋದಲ್ವಾ? ಹೋಗ್ಬೋದು. ನಾವೀಗ ಧರ್ಮಸ್ಥಳ ಹೋಗ್ಬೇಕಾದ್ರೆ ಹೋಗ್ತೀವಲ್ಲ ರೀ, ಹಂಗೆ. ಈಗ ಅದೇ ಈಗ ಆಗುಂಬೆ ಘಾಟಿಗೆ ಹೋಗಿ ಹೇಳ್ಬೇಕಿತ್ತು ರೀ ಇವ್ರು ಎಲ್ಲರಿಗೂ. ಪಾಪ ಯಾರು ಇಲ್ಲಿ ಹೇಳ್ಬೇಕಲ್ವಾ? ನಿಲ್ಸಿ ಸುಮ್ನೆ ಹೋಗ್ತಾ ಇದಾರೆ. ನಾವು ಈಗ ಆಗುಂಬೆಯಿಂದ 1 ಕಿಲೋಮೀಟರ್ ಹಿಂದೆ ನಾವು ನಿಂತಿದ್ವಿ. ಒಂದಲ್ಲಪ್ಪ, ಜಾಸ್ತಿ ಅಲ್ಲ ರೀ, ಜಾಸ್ತಿ ಹಿಂದೆಯಿಂದ ನಿಂತಿದ್ದೀವಿ. ಇದೆ ಪಾಪ, ಎಲ್ಲ ತುಂಬಾ ಜನ ಹೋಗ್ತಾ ಇದಾರೆ. ಹೇಳಿ ಯಾಕಂದ್ರೆ ಪಾಪ ಸುಮ್ನೆ ವಾಪಸ್ ಹೋಗೋದ್ರ ಇದು ಹೋಗಿ ನಿಂತ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಂಡು ಬರೋದ್ರಲ್ಲಿ ಉಪಯೋಗ ಇಲ್ಲ. ಹಂಗಾಗಿ ಈಗ ಎಲ್ಲಿ ವಿಚಾರಿಸ್ಬೇಕು, ಹಿಂಗೆ ಹೋಗ್ಬೇಕಾ ಅಂತ. ಲಾರಿಗಳೆಲ್ಲ ಹೋಗ್ತಾ ಇದ್ದಾವೆ ಪಾಪ. ಇವತ್ತು ಆಗುಂಬೆ ಘಾಟಿ ಓಪನ್ ಆಗೋದ್ ಕಷ್ಟ ಅಂತೆ. ಯಾಕಂದ್ರೆ ಈಗ ಟ್ರಾಫಿಕ್ ಅಷ್ಟು ನಿಂತಿದೆ. ಅವ್ರೀಗ ಕ್ಲೀನ್ ಮಾಡಕ್ಕೂ 1-2-3 ಗಂಟೆ ಬೇಕಾದ್ರೆ ರಾತ್ರಿ ಕ್ಲೀನ್ ಮಾಡಕ್ ಬಿಟ್ಟಿಲ್ಲಂತೆ. ರಾತ್ರಿ ಕ್ಲೀನ್ ಆಗಿದ್ರೆ ಬೆಳಗ್ಗೆ ಸರಾಗವಾಗಿ ಹೋಗ್ತಾ ಇತ್ತು. ಆಮೇಲೆ ಟ್ರಾಫಿಕ್ 1-2 ಗಂಟೆ 3 ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. ಹಂಗಾಗಿ ನಾವು ವಾಪಸ್ ಹೋಗ್ತಾ ಇದ್ವಿ. ಇಲ್ಲಿ ಕೈಮರ ಅಂತ ಇದೆಯಂತೆ, ಅಂದ್ರೆ ತೀರ್ಥಹಳ್ಳಿಯಿಂದ ಸ್ವಲ್ಪ ಹಿಂದೆ. ಅಲ್ಲಿಂದ ಹೋದ್ರೆ ಇಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ ನಮಗೆ, ಅದು 100 ಕಿಲೋಮೀಟರ್ ಆಗುತ್ತಂತೆ. ಅಲ್ಲಿ ಯಾರೋ ಹೇಳಿದ್ರು, ಹಂಗಾಗಿ ಹೀಗೆ ಹೊರಟ್ವಿ. ಎಷ್ಟೊಂದು ವೆಹಿಕಲ್ ಹೋಗ್ತಾ ಇದಾವೆ ಗೊತ್ತಾ, ಹೊಟ್ಟೆ ಉರಿಯುತ್ತೀಗಲ್ವಾ, ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ. ನಾನ್ ಹೇಳೋದೇನ್ ಗೊತ್ತಾ, ಯಾರಾದ್ರೂ ಒಬ್ರು ಪೊಲೀಸು ಅಥವಾ ಏನೋ ಒಂದು ನಿಂತು ಹೇಳ್ಬೇಕು, ಅಟ್ಲೀಸ್ಟ್ ಹೋಗೋರಿಗೆ ಘಾಟಿ ಕ್ಲೋಸ್ ಆಗಿದೆ ಅಂತ ಹೇಳಿ. ಆಗುಂಬೆಲ್ಲಿ ನಿಲ್ಸಿ ಹೇಳಿದ್ರೆ ಅಲ್ವಾ, ಅದನ್ನೇನಾದ್ರೂ ಒಂಚೂರು ಮಾಡ್ಬೇಕು. ಕೈಮರದಲ್ಲೇ ನಿಲ್ಸ್ಬಿಟ್ಟು ರೀ, ನಮಗೆ ಅಲ್ಲಿ ಪೊಲೀಸ್ ಇದ್ರಲ್ಲ, ಅವ್ರೇನ ನಮ್ಗೆ ಅಲ್ಲೊಂದ್ ಕಡೆ ಪೊಲೀಸು ಹಾಕಿದ್ರು ಅಲ್ಲ ಅನ್ಕೊಂಡೆ ನಾನು. ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಾಡಿ ಹೇಳಿದ್ರೆ ಜನರಿಗೂ ಒಂದು ಉಪಯೋಗ ಆಗುತ್ತೆ. ಸುಮ್ನೆ ಇಲ್ಲಿ ತನಕ ಬರೋದು ನೋಡಿ ಈಗ ನಾವು ವೇಸ್ಟ್ ಆಗುತ್ತೆ. ನಾನು ಅದೇ ಶ್ರೈವ್ನ ಫ್ರೆಂಡ್ ಅಮ್ಮ ಅವ್ರು ಬರ್ತಾ ಇದಾರೆ, ಅವರು ಏನೋ ಯಾವ್ದೋ ಊರಲ್ಲಿ ಇದಾರಂತೆ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಅವ್ರು ಆ ಕಡೆನೆ ತೀರ್ಥಹಳ್ಳಿ ಕಡೆಯಿಂದಾನೆ ಎಲ್ಲೋ ಹೆಂಗೋ ಬರ್ತೀವಿ ಅಂತ ಹೇಳಿದ್ರು ಅವ್ರುನು. ಅದೇ ಗೊತ್ತಿದ್ರೆ ಸ್ವಲ್ಪ ಹಿಂಗೆ ಇದನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಸುಮ್ನೆ ನೋಡಿ, ಈಗ ನಾವು ಒಂದು 20 ಕಿಲೋಮೀಟರ್ ಮುಂದೆ ಹೋಗ್ಬೇಕು, ನಾವು ಒಟ್ಟು 40 ಕಿಲೋಮೀಟರ್ ಸುಮ್ನೆ ಓಡಾಡ್ದಂಗ ಆಗುತ್ತೆ. ನಮಗೆ ಅಲ್ಲೇ ಹೇಳಿದ್ರೆ ಈಗ ನಾವು ಹತ್ತತ್ರ ಇರ್ತಾ ಇದ್ವಿ ಅಲ್ಲ, ಹಂಗಾಗ್ತಾ ಇತ್ತು. ಆಗುಂಬೆಲ್ಲಿ ಇದೊಂದು ಯಾವಾಗ್ಲೂ ಇರುತ್ತೆ. ಸದ್ಯ ಇಷ್ಟು ದೊಡ್ಡ ಮಳೆಲಿಲ್ಲ, ಮಳೆಗಾಲ ಮುಗಿದ ಮೇಲೆ ಬಂದಿದೆ ನೋಡಿ ಅಲ್ವಾ, ಹಿಂಗಾಗಿದೆ. ಯಾವಾಗ್ಲೂ ಮಳೆಗಾಲದಲ್ಲಿ ಆತರ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ನಾವು ಚಿನ್ನಿನ ಒಂದ್ಸಲ ಕರ್ಕೊಂಡ್ ಬರೋದ್ಕಿಂತ ಕರ್ಕೊಂಡ್ ಬಂದ ಮೇಲೆ ಆಗಿತ್ತು. ಬಂದ್ಮೇಲೆ ಸದ್ಯ ಬಿಡೋದ್ರೊಳಗೆ ರೋಡ್ ಎಲ್ಲ ಕ್ಲಿಯರ್ ಕೂಡ ಆಗಿತ್ತು. ನಾವು ಬಂದು ನೆಕ್ಸ್ಟ್ ಏನೇನೋ ಹಂಗಾಗಿತ್ತು, ಪೇಪರಲ್ಲೆಲ್ಲ ಬಂದಿತ್ತು. ಒಂದ್ಸಲ ಹಿಂಗೆ ನಾವು ಶ್ರೇಯವ್ನ ಕರ್ಕ ಬಂದ್ಮೇಲೆ ಅಲ್ಲ ರೀ, ನಾವು ಹತ್ತೋದಕ್ಕೂ ಟ್ರಾಫಿಕ್ ಜಾಮ್ ಆಗಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ತನಕ ಟ್ರಾಫಿಕ್ ಅಲ್ಲಿ ಇದ್ರು. ಶ್ರೇಯನ್ ಫ್ರೆಂಡ್ ಅವ್ರ ಅಮ್ಮವರು ಇದ್ರು. ಅವ್ರು ಆಮೇಲೆ ಎಲ್ಲೋ ಉಳಿದು, ಆಮೇಲೆ ಶಿವಮೊಗ್ಗದಲ್ಲೋ ಎಲ್ಲ ಉಳಿದು ಮಧ್ಯರಾತ್ರಿ ಉಳಿದು ಊರಿಗೆ ಹೋಗಿದ್ರಂತೆ. ಅವ್ರ ತುಂಬಾ ದೂರದಿಂದ ಬರೋರ. ಹಂಗಾಗಿ ಏನ್ ಗೊತ್ತಾ, ಈಗ ಎಲ್ಲಾರಿಗೂ ಕಾರ್ ನಿಲ್ಸಿ ಹೇಳೋದು ಹೋಗೋದು, ಘಾಟಿ ಇಳಿತೀರಾ ಅಂತ ಹೇಳಿ. ಪೊಲೀಸ್ ಹೇಳ್ಬೋದಿತ್ತು, ಅಲ್ಲಿ ತನಕ ಬಂದೆ. ಎಲ್ಲರಿಗೂ ಅದೇ ಗೇಟ್ ಅಡ್ಡ ಹಾಕಿದ್ದಾರೆ. ಅಟ್ಲೀಸ್ಟ್ ಒಂದು ಹೇಳ್ಬೇಕಲ್ವಾ, ಆಗುಂಬೆ ಘಾಟಿ ಹಿಂಗಾಗಿದೆ, ಅಲ್ಲಿ ಕ್ಲೋಸ್ ಆಗಿದೆ, ಈ ತರ ಆಗಿದೆ ಅಂತ. ಕಾರ್ ನಿಲ್ಸ್ಕೊಂಡ್ ಅಡ್ಡ ಹಾಕೊಂಡು ಒಂದಿಷ್ಟು ಜಾಗ ಬಿಟ್ಕೊಂಡು ನಿಂತಿದ್ದಾರೆ. ಎಲ್ಲರೂ ಅದೇ ಪೊಲೀಸಿಗೆ ಬೈತಾ ಇದ್ದಾರೆ. ನಾನು ನಮ್ಮನೆಯವರು ಪೊಲೀಸಿಂದ ದಾಟ್ಕೊಂಡು ಬಂದ್ವಲ್ಲ, ಅವಾಗ ಮಾತಾಡಿದ್ದು, ಏನೋ ಇನ್ಫಾರ್ಮೇಶನ್ ಇದೆ ಅನ್ಸುತ್ತೆ ರೀ, ಅದಕ್ಕೆ ನಿಂತಿದ್ದಾರೆ ಅಂತ ಹೇಳಿ. ನಾವು ಬಾರಿ ದೊಡ್ಡ ಹೊಗಳೋದ್ವಿ. ನೋಡಿದ್ರೆ ಈ ತರ ಕೆಲಸ ಆಗಿದೆ. ಒಬ್ರದ್ದು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನಂಗೆ ನಗು ಬರ್ತಾ ಇತ್ತು. ಈಗ ನಮ್ಮನೆಯವರು ಘಾಟಿ ಇಳಿಯೋರ್ನೆಲ್ಲ ಈಗ ನಮ್ಮ ಕಾರಿಂದ ಕರ್ಕೊಂಡು ಹೊರಟಿದ್ದಾರೆ. ದೊಡ್ಡ ರೋಡ್ ಗೊತ್ತೈತಿ ಅನ್ನೋರು ಹಂಗೆ, ಅವ್ರಿಗೆ ಗೊತ್ತಿಲ್ಲ. ಈ ಗೂಗಲ್ ಅಮ್ಮಗೆ ಹಾಕಿದ್ರೆ ಇದು ಅಲ್ಲೇ ಎಲ್ಲೋ ಕೇಳ್ತಾ ಇತ್ತು, ರೈಟ್ ತೆಗೀರಿ ಲೆಫ್ಟ್ ತೆಗೀರಿ ಅಂತ, ತೆಗಿಯೋದನ್ನ ಅಂದ್ರು. ಆಮೇಲೆ ಆಟೋದವ್ರು ಚೆನ್ನಾಗಿ ಹೇಳಿದ್ರು, ನಿಮ್ಗೆ ಏನಾದ್ರು ರೋಡ್ ಕೇಳ್ಬೇಕಂದ್ರೆ ಆಟೋದವ್ರನ್ನ ಕೇಳಿ, ಅವ್ರು ಚೆನ್ನಾಗಿ ಹೇಳಿದ್ರು. ತುಂಬಾ ಹುಷಾರಾಗಿ ಹೋಗಿ, ತುಂಬಾ ಟರ್ನಿಂಗ್ಗಳಿದಾವೆ ಅಂತ ಹೇಳಿದ್ರು. ಈ ಕಾರ್ ಯಾವ್ಯಾವ ಬರ್ತೇವೆ ಅವರಿಗೆಲ್ಲ ನಮ್ಮ ಮನೆಯವರು ಇವತ್ತು ನೋಡಿ ಹೆಲ್ಪ್ ಮಾಡ್ತಾ ಇದ್ದಾರೆ. ವಾಪಸ್ ಹೋಗಿ ಅಂತ ಹೇಳಿ ಪೊಲೀಸಿಗೆ ಅದೇ ಹೋಗಿ ಹೇಳೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ಬೇಕಲ್ವಾ ಅಲ್ಲ ರೀ, ಸುಮ್ನೆ 20 ಕಿಲೋಮೀಟರ್ ಅಷ್ಟು ದೂರ
ಬಂದಿದ್ದೀವಿ ಅಂದ್ರೆ 40 ಕಿಲೋಮೀಟರ್ ಆಗುತ್ತೆ. ಟೈಮ್ ವೇಸ್ಟು, ಪೆಟ್ರೋಲ್ ಎಷ್ಟು ವೇಸ್ಟು. ಅವ್ರು ನಮ್ಮನ್ನು ನೋಡಿದಾರೆ ಮತ್ತೆ ಪೊಲೀಸು. ನಾನು ಬೆಲ್ಟ್ ಹಾಕೊಂಡಿಲ್ಲಲ್ಲ, ಬೆಲ್ಟ್ ಹಿಂಗೆ 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 ಹೇಳೋದು ಹಿಂಗೆ ಇಟ್ಕೊಂಡೆ ಅಷ್ಟೇನೆ. ನನ್ನ ನೋಡಿದಾರೆ, ಇವ್ರನ್ನ ನೋಡಿದಾರೆ, ಎಲ್ಲ ನೋಡಿದಾರೆ. ಅಟ್ಲೀಸ್ಟ್ ಹೇಳ್ಬೇಕಲ್ವಾ, ಬೆಲ್ಟ್ ಹಾಕಬೇಕು. ಹಂಗೆ ಮರ್ತ ಹೋಗ್ಬಿಡುತ್ತೆ. ನಾನ್ ಹಾಕ್ತಿದ್ರು ಕೂಗ್ಬೇಕಲ್ಲನ್ರಿ, ಹಂಗೆ ಪಾಪ ಲಾರಿಗಳೆಲ್ಲ ಹೋಗ್ತಾ ಇದಾವೆ. ಅವರೆಲ್ಲ ಪಾಪ ಕಷ್ಟನೇ, ಏನ್ ಮಾಡ್ತಾರ ಮಾಡ್ಕೊಂಡ್ಲಿ, ಎಂತ ಮಾಡಂಗೂ ಇಲ್ಲ. ಎಷ್ಟ್ ಜನರಿಗೆ ಏನು ಅಂತ ನಾವು ಸಹಾಯ ಮಾಡೋದು, ಆದಷ್ಟು ಜನರಿಗೆ ಮಾಡ್ಬಹುದು ಅಷ್ಟೇನೆ. ಸಿಕ್ಕವರಿಗೆಲ್ಲ ನಮ್ಮ ಮನೆಯವರು ಸುಮಾರು ಜನರಿಗೆ ಹೇಳಿದ್ರು, ಒಂದು 25-30 ಜನರಿಗೆ ಹೇಳಿದ್ರು. ಈಗ ಮತ್ತೊಂದು ಕಾರ್ ಬಂತು, ಅವರು ಫಾಸ್ಟ್ ಆಗಿದಾರ ಪಾಪ. ಯಾರಾದ್ರೂ ಹೇಳ್ತಾರ ತಗೊಳ್ಳಿ. ಆಗುಂಬೆಲೆ ನಾವ್ ಹೇಳ್ಬೇಕಿತ್ತು ಯಾರಿಗಾದ್ರು, ಅಲ್ಲ ರೀ. ಒಂದ್ ಕಡೆ ಅವ್ರಿಗೆ ಹೇಳಿ ಏನು ಉಪಯೋಗ ಇಲ್ಲ. ಅವರು ನಾವು ನಿನ್ನೆ ರಾತ್ರಿಯಿಂದ ಗಂಟ್ಲು ಹರ್ಕೊಂಡಿದ್ವಿ. ಗಂಟ್ಲು ಹರ್ಕೊಳ್ಳೋದನ್ನೇ ಒಂದು ಫ್ಲೆಕ್ಸ್ ತರ ಮಾಡಿಸಿ ಹಾಕ್ಸಿ ಅಂತ ಪಾಪ ನಮ್ಮ ಪಕ್ಕದಲ್ಲಿರೋರು ಅವ್ರು ಹೇಳ್ತಾ ಇದ್ರು. ನಾವು ಅವ್ರನ್ನೆಲ್ಲ ವಾಪಸ್ ಕರ್ಕ ಬಂದವರು ಅವರಲ್ಲಿ ಹೋಗಿ ಹೇಳ್ತಾ ಇದ್ರು. ಅದಕ್ಕೆ ಅವರು ನಮ್ ದುಡ್ಡು ಖರ್ಚು ಮಾಡಿ ಹಾಕ್ಸಕ್ಕಾಗುತ್ತಾ? ಅಟ್ಲೀಸ್ಟ್ ಇಷ್ಟು ಗಂಟ್ಲು ಹರ್ಕೊಳ್ಳೋದನ್ನೇ ಅಲ್ವಾ ಒಂದ್ ಫ್ಲೆಕ್ಸ್ ಮಾಡಿಸಿ, ಒಂದ್ ಪೇಪರ್ ಪೆನ್ ಅಲ್ಲಿ ಬರ್ದ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ನಮ್ಮನ್ನ ನೋಡಿದಾರೆ ಅವರು, ನೀವು ನೋಡಿದ್ರೆ ಯಾಕೆ ಹಂಗೆ ಹೋದ್ರಿ, ನಮ್ಮನ್ನ ಒಂದ್ ಮಾತು ಕೇಳ್ಬೋದಿತ್ತಲ್ವಾ ಅಂತ. ಪಾಪ ಅವ್ರು ಅದೇ ಅಂದ್ರು, ನಾವೇನೋ ಮೆರವಣಿಗೆ ಅದು ಇದು ಏನಾದ್ರೂ ಹಬ್ಬ ಹರಿದಿನದ ಏನಾದ್ರೂ ಇರುತ್ತೆ, ಅದಕ್ಕೆ ಹಂಗ್ ಹೋದ್ವಿ ಅಂತ ಹೇಳ್ತಾ ಇದಾರೆ. ಎಷ್ಟು ದೂರ ಹೋಗಿ ಬಂದಿದೀವಿ ಗೊತ್ತಾ? ಇದು ತೀರ್ಥಹಳ್ಳಿ ಬರೀ 9-10 ಕಿಲೋಮೀಟರ್ ಅಷ್ಟೇ ಇದೆ ಇಲ್ಲಿಗೆ. ಅಷ್ಟು ದೂರ ಹೋಗಿ ಬಂದಿದೀವಿ ನಾವು. ಆಗುಂಬೆ ಮುಟ್ಟಿ ಬಂದಿದ್ವಿ. ಎಲ್ಲರೂ ವಾಪಸ್ ಹಿಂಗ್ ಬರ್ತಾ ಇದಾರೆ. ಎಲ್ಲರದು ಅದೇ. ಅವರಿಗೆ ನೀವು ನನ್ಗೆ ಹೇಳ್ತಾ ಇದೀರಾ ಹಾಗೆ ಹೀಗೆ ಅಂದ್ರೆ ನಾನು ಮನೆಯವ್ರಿಗೆ ಕರೆದೆ, ಬೇಡ ಬನ್ನಿ, ನಾವ್ ಏನು ಹೇಳಿ ಉಪಯೋಗ ಇಲ್ಲ ಅಂತ ಗೊತ್ತು. ನಮಗೂ ಅವ್ರಿಗೆ ತ್ರಾಸ ಆಗುತ್ತೆ ಅನ್ನೋದು ನಮಗೂ ಗೊತ್ತು. ಅಟ್ಲೀಸ್ಟ್ ಅವ್ರು ಹೇಳ್ತಾರೆ ಈ ಕಡೆ ಜಾಗ ಪೂರ್ತಿ ಬಿಟ್ಕೊಂಡಿದ್ದಾರೆ, ಈ ರೋಡ್ ಮಾತ್ರ ಕ್ಲೋಸ್ ಮಾಡಿದ್ದಾರೆ, ನಾವಿಷ್ಟು ಕ್ಲೋಸ್ ಮಾಡಿ ಇಟ್ಕೊಂಡ್ರು ನೀವ್ಯಾಕೆ ನಮ್ಮನ್ನ ಕೇಳಿಲ್ಲ, ಹಂಗೆ ಹಿಂಗೆ ಅಂದ್ರು. ಈಗ ಪೊಲೀಸ್ ಅವ್ರಿಗೆ ಏನೋ ಇನ್ಫಾರ್ಮೇಶನ್ ಇರುತ್ತೆ ಅಂತ ನಾವ್ ಹೆಂಗ್ ಕೇಳಕ್ ಸಾಧ್ಯ? ನಾನು ಇವ್ರು ಅದನ್ನೇ ಮಾತಾಡಿದ್ವಿ. ಇನ್ನು ಏನಾದ್ರೂ ಈ ತರ ಇನ್ ಕೇಸ್ ಈ ತರ ಆದ್ರೆ ಕೇಳ್ಕೊಂಡು ಅಟ್ಲೀಸ್ಟ್ ಹೋಗೋಣ ಅಂತೇಳಿ. ಆಮೇಲೆ ಪೊಲೀಸ್ ಅಂದ್ರೆ ಒಂದ್ ಭಯನೂ ಇರುತ್ತೆ ಅಲ್ವಾ? ಅದ ಮನುಷ್ಯನ ಸಹಜ ಗುಣ ಅಲ್ವಾ ರೀ? ನಾವ್ ಯಾಕೆ ಮಾತಾಡ್ಸೋಣ ಹಂಗೆ ಅನ್ನೋದು ಇರುತ್ತೆ. ಪೊಲೀಸ್ ಅಂದ್ರೆ ಏನೋ ಒಂಥರ, ನಮಗಂತೂ ಆತರ ಭಯ ಇದೆ. ಇವ್ರು ಹೇಳಿದ್ರು ಹೋಗಿ ತಪ್ಪಲ್ವಾ ಅಂತ. ಅವ್ರೇನೋ ಪೆಟ್ರೋಲ್ ನಂದು 100 ರೂಪಾಯಿ ನಂದು ಮಾತ್ರ ಖರ್ಚಾಗಿಲ್ಲ, ಅದನ್ನ ಇಂಪೋರ್ಟ್ ಮಾಡ್ಕೊಳಕ್ಕೂ ದುಡ್ಡು ಅಲ್ವಾ? ನ್ಯಾಷನಲ್ ವೇಸ್ಟ್ ಅಲ್ವಾ? ಸ್ವಲ್ಪ ವೆಹಿಕಲ್ 500 ವೆಹಿಕಲ್ ಹೋಗಿ ಬರ್ತವೆ 30 ಕಿಲೋಮೀಟರ್ ಅಂದ್ರೆ ಎಷ್ಟು ದುಡ್ಡು ವೇಸ್ಟ್? ದುಡ್ಡು ಎಷ್ಟು ವೇಸ್ಟ್, ಟೈಮ್ ವೇಸ್ಟ್, ಎಷ್ಟು ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಅವರು ಏನೋ ಹಂಗೆ ಮೈ ಮೇಲೆ ಬಂದ್ರ ಸುಮ್ಮನೆ ಬೇಡ ಬನ್ನಿ ಅಂದೆ. ಮತ್ತೆ ಯಾಕೆ ನಾವು ಸುಮ್ಮನೆ ಇದ್ ಮಾಡ್ಕೊಳ್ಳೋದು ಅಂತ ಹೇಳಿ ಬೇಡ ಬನ್ನಿ ಅಂದ್ರೆ ಪಾಪ ಅವ್ರು ನಾವು ಅಲ್ಲಿಂದ ವಾಪಸ್ ಕರ್ಕ ಬಂದವ್ರು ಅವರು ಹೇಳ್ತಾ ಇದ್ರು ಫ್ಲೆಕ್ಸ್ ಮಾಡಿ ಹಾಕಿ ಹಂಗೆ ಹಿಂಗೆ ಅಂತ. ಅವರಿಗೂ ಏನೇನೋ ಹೇಳ್ತಾ ಇದ್ರು. ನಾವೇ ಸುಮ್ಮನೆ ಬಂದ್ವಿ, ಏನ್ ಮಾಡಕ್ಕಾಗುತ್ತೆ ಇಷ್ಟೆಲ್ಲ ಆದ್ಮೇಲೆ ಅಲ್ವಾ? ನಮಗೆ ಮುಂಚೆ ಗೊತ್ತಾಗಿದ್ರೆ ನಾವು ಹೊಸನಗರ, ಮಾಸ್ತಿಕಟ್ಟೆ, ಆ ನಂತರ ಕುಂದಾಪುರ ಹೋಗ್ತಾ ಇದ್ವಿ. ಇವಾಗ ನಾವೇನಂದ್ರೆ ಇಷ್ಟು ದೂರ ಬಂದೂ ನಾವು ಮಾಸ್ತಿಕಟ್ಟೆ ಹೋಗಿ ಆನಂತರ ಮತ್ತೆ ಕುಂದಾಪುರ ಹೋಗಿ ಆನಂತರ ಬ್ರಹ್ಮಾವರ ಹೋಗ್ತೀವಿ. ಈ ರೋಡಲ್ಲಿ ಹೋಗ್ತೀವಿ. ಇದೆಲ್ಲ ಜೀವನದಲ್ಲಿ ಒಂದು ಅನುಭವ ಅಷ್ಟೇ. ನಾವು ಈ ರೋಡಲ್ಲಿ ಮನಸ್ಸಲ್ಲೂ ಗೊತ್ತಿರಲಿಲ್ಲ ನಾವು ಈ ರೋಡಲ್ಲಿ ಓಡಾಡ್ತೀವಿ ಅಂತ ಹೇಳಿ. ಆದರೆ ಪ್ರಕೃತಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮನೆಯವರಂತೂ ವಿಡಿಯೋ ಮಾಡು ಅಂತಲೇ ಇದ್ದರು. ಇದೆಲ್ಲ ಶರಾವತಿ ಬ್ಯಾಕ್ ವಾಟರ್, ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾವೆಲ್ಲೂ ನಿಲ್ಲಿಲ್ಲ. ನಾವು ಶ್ರೇಯು ಬೇರೆ ಮಧ್ಯ ಒಂದು ಸಲ ಫೋನ್ ಮಾಡ್ದೆ. ಹಾಗಾಗಿ ನಾವು ಕೂಡ ಹಾಗೆ ಹೊರಟ್ವಿ. ಎಷ್ಟು ಹೋದ್ರೂ ದಾರಿ ಸಾಗಲೇ ಇಲ್ಲ. ನಿಜ ಹೇಳ್ತೀನಿ, ಅದು ಎಷ್ಟು ಕಿರಿಕಿರಿ ಆಗ್ತಾ ಇತ್ತು ಅಂದರೆ ಅದು ನಮಗೆ ಮಾತ್ರ ಗೊತ್ತು. ನೋಡಿ, ಎಲ್ಲರೂ ಆಗುಂಬೆ ಹೋಗೋರು ನಮ್ಮ ಎದುರುಗಡೆ ಎಷ್ಟೊಂದು ಕಾರ್ಗಳು ಹೋಗ್ತಾ ಇದ್ದಾವೆ. ನಮ್ಮ ಹಿಂದೆ ಇದ್ರ 10ರಷ್ಟು ಕಾರ್ಗಳು ಬರ್ತಾ ಇತ್ತು. ಸುಮಾರು ಜನರನ್ನೆಲ್ಲ ನಾವು ಕರ್ಕೊಬರ್ತಾ ಇದ್ವಿ. ತುಂಬ ಜನ ಅವರು ಮುಂದೆ ಹೋಗ್ತಾ ಇದ್ದರು. ಆ ಥರ ಆಯಿತು. ಪೊಲೀಸವರು ಸ್ವಲ್ಪ ಮುಂಜಾಗ್ರತೆ ವಹಿಸಿ ಒಂದು ಫ್ಲೆಕ್ಸ್ ಆ ಥರ ಏನಾದ್ರು ಮಾಡಿ ಹಾಕಿದರೆ ತುಂಬ ಒಳ್ಳೇದಿತ್ತು. ಅವ್ರು ನಾವು ಏನೋ ಒಂದು ಒಳ್ಳೇದಾಗುತ್ತೆ ಜನರಿಗೆ ಅಂತ ಹೇಳಕ್ಕೆ ಹೋದ್ರೆ ಅವ್ರು ನಮ್ಮ ಮೇಲೆ ಬಂದರು. ಮತ್ತು ನಾನು ಯಾಕೆ ಜಗಳ ದಂಬಿ ಅಂತೇಳಿ ನಮ್ಮ ಮನೆಯವ್ರನ್ನ ನಾನು ಕರ್ಕೊಂಡು ಬಂದೆ. ನೋಡಿ ಹೆಂಗೆ ಇದೆ ಜನ ಅಂದರೆ ಪಾಪಲ. ಎಲ್ಲ ಆಗುಂಬೆಲಿ ಒಂದೇ ಥರ ಇಳಿತಾ ಇದ್ವಿ. ಈಗ ನೋಡಿ ನಾವೀಗೆಲ್ಲಿ ಮಾಸ್ತಿಕಟ್ಟೆಗೆ ಹೋಗ್ತೀವಲ್ಲ, ನಮಗೆ ಹೊಸನಗರದ ಮೇಲೆ ಬಂದಿದ್ರೆ ಎಷ್ಟು ಹತ್ರ ಆಗಿರೋದು ಗೊತ್ತಾ ಮಾಸ್ತಿಕಟ್ಟೆ. ಈಗ ನಾವು ಫುಲ್ ಸುತ್ತಾಸಿ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಹಿಂದೂ ಹಿಂಗೆ ಇದ್ದಾರೆ ಜನ, ನಮ್ಮ ಮುಂದೆನೂ ಹೀಗೆ ಇದ್ದಾರೆ. ರೋಡು ಗೊತ್ತಿಲ್ಲಲ್ಲ, ಹಂಗಾಗಿ ಸ್ವಲ್ಪ ನಿಧಾನ ಹೋಗ್ತಾ ಇದೀವಿ. ನಾವು ನಮ್ಮೂರ ಹತ್ರನೇ ಬರ್ತಾ ಇದೀವಿ ಗೊತ್ತಾ. ಹೊಸನಗರ 30 ಕಿಲೋಮೀಟರ್ ತೋರಿಸ್ತಾ ಇದೆ ಇಲ್ಲಿಗೆ. ಹೊಸನಗರದ ಮೇಲೆ ಬಂದಿದ್ರೆ ಆರಾಮಾಗಿ ನಾವು ಇಷ್ಟೊತ್ತಿಗೆ ಮಗನ ಹತ್ರ ಇರ್ತಾ ಇದ್ವೋ ಏನೋ. ಆದರೆ ಪ್ರಕೃತಿ ಮಾತ್ರ ಸಾಕತ್ತಾಗಿದೆ ಅಲ್ಲ ರೀ.
ತುಂಬ ಚೆನ್ನಾಗಿದೆ. ಇದು ಯಾವ ರೋಡ್ ಯಾವುದು ಗೊತ್ತಾ, ನಾವು ಚಿನ್ನಿ ಫ್ರೆಂಡ್ ಬಂದಿದ್ಲು ಒಂದ್ಸಲ, ಅವಳನ್ನ ಬಿಡಕ್ಕೆ ಹೋಗಿದ್ವಿ ಗೊತ್ತಾ, ಪುತ್ರನ ಬಿಡಕ್ಕೆ ಹೋಗಿದ್ವಲ್ಲ, ಅದೇ ರೋಡಲ್ಲೇ ಈಗ ಹೋಗ್ತಾ ಇದ್ದೀವಿ ನಾವು. ಅದಕ್ಕೆ ಶ್ರೇಯನ್ ಕರ್ಕೊಂಡ್ಬಿಟ್ಟಿದ್ರೆ ಒಂದು ಪ್ಲಾನ್ ಹಾಕಿದ್ದೀವಿ, ಅದೇನಾದ್ರೂ ಸಕ್ಸಸ್ ಆದರೆ ನೋಡೋಣ, ಅಲ್ಲಿಗೆ ಹೋಗೋಣ ಅಂತ ಇದ್ವಿ. ಇವತ್ತು ವ್ಲಾಗ್ ಹೆಂಗೆ ಮಾಡ್ತೀನಿ ಗೊತ್ತಾ, ಇವತ್ತು 2 ವ್ಲಾಗ್ ಮಾಡ್ಕೊಂಡ್ಬಿಡ್ತೀನಿ. ಈ ಶ್ರೇಯನ್ ಕರಿಯೋ ತನಕ ಒಂದು ವ್ಲಾಗ್ ಮಾಡ್ತೀನ, ಆಮೇಲೆ ಕರ್ಕೊಂಡು ಬರೋದ್ರ ಮೇಲೆ ಒಂದು ವ್ಲಾಗ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಆಗ್ಬಿಡುತ್ತೆ ವ್ಲಾಗು. ಈ ಸಲ ತುಂಬ ಮಾತಾಡ್ಬಿಟ್ಟಿದ್ದೀನಲ್ಲ, ಹಾಗಾಗಿ. ಯಾಕಂದರೆ ತುಂಬ ಸುತ್ತರಿತಾ ಇದ್ದೀನಿ. ಹೊಸನಗರ 29 ತೋರಿಸ್ತಾ ಇದೆ, ಅಲ್ಲಿ 30 ತೋರಿಸ್ತಾ ಇದೆ, ಇಲ್ಲಿ 29. ಎಂತದ್ರಿ ಹೊಸನಗರ ಹೋಗ್ತಾ ಇದೀವಿ ನಾವು. ನಮ್ಮನೆ ಬರ್ತಾ ಇದ್ದಾರೆ. ಇಲ್ಲಿಂದ ಲೆಫ್ಟಿಗೆ ತಗೋಬೇಕನ್ಸತ್ರಿ. ಹಾಂ ಗೊತ್ತಾಯ್ತು ಈಗ ರೋಡ್. ಸ್ವಲ್ಪ ಈ ರೋಡ್ ಗೊತ್ತಿಲ್ಲ, ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು. ಇದಾದ್ರೆ ಒಂದು 2-3 ಸಲ ಓಡಾಡಿದ್ದೀವಿ, ಹಾಗಾಗಿ ಗೊತ್ತಿದೆ. ಸಾಗರ ಅಲ್ಲ, ನಗರ, ಸಾರಿ, ಕುಂದಾಪುರ. ಹಿಂಗೆ ಲೆಫ್ಟಿಗೆ ಕುಂದಾಪುರ ರೋಡಿಗೆ ಹೋಗ್ಬೇಕು ನಾವು. ಗೂಗಲಿಗೆ ಹಾಕೋಣ ಅಂದರೆ ಗೂಗಲ್ಲು ನೆಟ್ಟು ತೋರಿಸುತ್ತಾ ಇಲ್ಲ ಅಂತ ಸುಮ್ಮನಾಗಿದೆ. ಜನ ನಿಂತಿದ್ದಾರೆ. ಮತ್ತಿಲ್ಲೂ ಏನೋ ಕ್ಲೋಸ್ ಆಗಿದೆಯಾ, ಸವಾಸ ಅಲ್ಲ ನನಗಂತೂ. ಯಾರೋ ತೀರೋಗಿದ್ದಾರೆ ಪಾಪ. ಚಟ ಕಟ್ಟೋದು ಅಂತಾರೆ, ಈಗಲೂ ಕಟ್ತಾರೆ ನೋಡ್ರಿ ರೀ. ನಮ್ಮಲ್ಲೆಲ್ಲ ಇಲ್ಲ, ಈಗ ಕಟ್ತಾ ಇದ್ರಲ್ಲ ಅಲ್ಲಿ. ಏನಾರು ಎಲ್ಲರೂ ಹೋಗ್ತಾ ಸಾವಿನ ಸುದ್ದಿ ಕೇಳಿದ್ರೆ ಒಳ್ಳೇದು ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ ಅಷ್ಟೇ. ಇದು ಏನೋ ಬಿದ್ರಿಂದ ಕಟ್ತಾರೆ, ಇಲ್ಲಿ ಮರದ್ದೇ ಕಟ್ತಾ ಇದ್ರು ಚಟ್ಟನ. ಈಗೆಲ್ಲ ನಮ್ಮಲ್ಲೆಲ್ಲ ಇದು ಬಂದ್ಬಿಟ್ಟಿದೆ, ಎಂಥದ್ದು ವಿಮಾನ ಅಂದರೆ ಈಗ ಸ್ಟೀಲಿಂದ ವಿಮಾನ ಬಂದಿದೆ. ನಮ್ಮಲ್ಲೂ ಅವಾಗ ಇದ್ರದ್ದು ಕಟ್ಟೋರು, ಅಡಿಕೆ ದಬ್ಬೆದು ಕಟ್ತಾ ಇದ್ರು. ಇವಾಗ ಅದೆಲ್ಲ ಇಲ್ಲ, ಸ್ಟೀಲಿಂದ ಸಿಗುತ್ತೆ, ಅದನ್ನೇ ಬಾಡಿಗೆ ಕೊಟ್ಟರೆ ಸೈ, ಬಂದ್ರೆ ಸೈ, ವಿಮಾನ ಹತ್ಸಿದ್ರೆ ಸೈ. ನಮ್ಮಲ್ಲಿ ಒಂದು ಇದಿದೆ, ಅಂದರೆ ನಾವು ಹೇಳೋದು ಹಂಗೆ. ಅವಾಗೆಲ್ಲ ವಿಮಾನ ಹತ್ತೋದೆಲ್ಲ ಒಂಥರ ಅಪರೂಪ ಅಲ್ಲ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನೀವು ವಿಮಾನ ಹತ್ತಿದ್ರು ನಾನು ಲಾಸ್ಟಿಗೆ ವಿಮಾನ ಹತ್ತಿಸ್ತಾರೆ ನಂಗೆ ಗೊತ್ತು ಅಂತ ನಾನು ಯಾವಾಗಲೂ ತಮಾಷೆ ಮಾಡ್ತಿದ್ದೆ. ನಮ್ಮನೇಲಿ ಅದು ನಮ್ಮನೇಲಲ್ಲ, ನಮ್ಮಲ್ಲಿ ಅದಕ್ಕೆ ವಿಮಾನ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಕೇಳ್ತಾರೆ, ನಂಗೆ ಗೊತ್ತಿಲ್ಲ ಅಲ್ಲ. ಈಗ ಚಟ್ಟ ಅನ್ನೋದಕ್ಕಿಂತ ವಿಮಾನ ಅನ್ನೋದೇ ಒಂಥರ ಚೆನ್ನಾಗಿಲ್ಲ ರೀ. ಅದೇ ತಕ್ಕ ವಿಮಾನ ಅಂತಾರೆ, ಟಿಕೆಟ್ ಇಲ್ಲ ಏನಿಲ್ಲ, ಫ್ರೀ ವಿಮಾನ. ಒಂದ್ಸಲ ಹೋಗ್ಬಿಟ್ರೆ ಶಾಶ್ವತವಾಗಿ ಮೇಲೆ ಹೋಗೋದು, ಅದೊಂಥರ ಚೆನ್ನಾಗಿರುತ್ತೆ. ನಾವು ಹಂಗ ಅಂತಾರಪ್ಪ. ನಾನಂತೂ ಯಾವಾಗಲೂ ಅವನರಿಗೆ ಅಂತಿದ್ದೆ, ನೀವು ಹತ್ತಿಸ್ತಿದ್ರೆ ಲಾಸ್ಟಿಗಂತ ಹತ್ತೀವಿ ನಾವು ವಿಮಾನನ ಅಂತ ಹೇಳಿ. ನಮ್ಮಲ್ಲಿ ಎಲ್ಲರೂ ಹತ್ತುತ್ತಾರೆ ಒಂದ್ಸಲ. ದುಡ್ಡು ಕೊಟ್ಟು ಹೇಳ್ತಿದ್ರು ಫ್ರೀಯಾಗಾರು ಹತ್ತುತ್ತಾರೆ. ಇಲ್ಲ, ಈಗ ಅದಕ್ಕೆ ದುಡ್ಡು ಕೊಡಬೇಕು ಬಿಡಿ. ಈಗ ದುಡ್ಡು ಕೊಟ್ಟೆ ವಿಮಾನ ಹತ್ತೋದು, ಫ್ರೀ ವಿಮಾನ ಇಲ್ಲ. ಅವಾಗ ನಂಗೆ ಯಾರು ಮಾಡಲ್ಲ ವಿಮಾನನ, ಅವರೆಲ್ಲ ವಯಸ್ಸಾದವರು. ವಯಸ್ಸಾದವರೆಲ್ಲ ಇಲ್ಲಲ್ಲ, ಹಂಗಾಗಿ ನಮ್ಮನ್ನ ವಿಡಿಯೋ ಮಾಡು ಅಂತ. ಯಾಕಂದ್ರೆ ಇಲ್ಲಿ ಹಿನ್ನೀರು ನಿಂತಿರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಆಗುಂಬೆ ಘಾಟಿಗೆ ಹೋಗೋದು ಪಾಪ ಇಲ್ಲಿ ಬಂದೈತ, ಸುತ್ತರಿತಾ ಇತ್ತಾ ಅಂತ ಅಲ್ಲ. ಆಂಬುಲೆನ್ಸು ನೋಡಿ ಹೆಂಗಿದೆ ಅಂತ, ನಮ್ಮ ಪ್ರಕೃತಿ. ಉಕ್ಕುಡನ ಯಾರೋ ಫೋಟೋ ತೆಗಿತಾ ಇದ್ದಾರ ಅಂತ ಈ ಕಡೆ ತೋರಿಸ್ತಾ ಇದ್ದೀರಿ. ಘಾಟ್ ಅಂತ ನೋಡಿ, ಜೋಗ ಜಲಪಾತ. ಜೋಗನ ತೋರಿಸಿಲ್ಲ ರೀ ಸಲ. ನೋಡಿ ತುಂಬಾ ಚೆನ್ನಾಗಿದೆ ರೋಡ್ ಮಾತ್ರ. ನಮ್ಮನೆಯವ್ರು ಅದೇ ಅಂತ ಇದ್ರು, ಇನ್ನು ಆ ರೋಡ್ ಬಿಟ್ಟು ಈ ರೋಡಿಗೆ ಬರೋಣ ಅಂತ. ಏನೋ ನಂಗೆ ಆಗುಂಬೆಗೂ ಏನೋ ಒಂಥರ ಅವಿನಾಭಾವ ಸಂಬಂಧ ಇರೋದ್ರಿಂದ ನಾನು. ಹೌದು, ತುಂಬಾ ಚಂದ ಕನ್ನಡ. ನಮಗೆ ಕನ್ನಡನೂ ಬರಲ್ಲ, ಇಂಗ್ಲಿಷ್ ಬರಲ್ಲ. ಅದೇ ಎಷ್ಟು ಚೆನ್ನಾಗಿ ಅಲ್ಲ. ಎಲ್ಲಿ ಕಗ್ಗಾಡ? ನಮ್ಮ ಆಗುಂಬೆ ಘಾಟಿ ಮಸ್ತ್ ಕಣ್ರಿ. ಇಲ್ಲಿ ಹೆಂಗ್ ಗೊತ್ತಾ, ಆಗುಂಬೆಗಿಂತ 10% ಮಳೆ ಜಾಸ್ತಿ ಅಲ್ಲ. ಅಲ್ಲ, ನಂಗೆ ಗೊತ್ತಾ ಇಲ್ಲ ನೋಡಿ, ಅದು ಇದು ಹಿಂಗಿದೆ ಅಂತ. ನೋಡಿ ಇಷ್ಟು ಕಿಲೋಮೀಟರ್ ಸುತ್ತರಿದ್ರೂ ಇನ್ನೂ 41 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಮ್ಮ ಶ್ರೇಯು ಆಲ್ರೆಡಿ ಒಂದ್ಸಲ ಪಾಪ ಫೋನ್ ಮಾಡಿತ್ತು, ಯಾರೋ ಫ್ರೆಂಡ್ ಹತ್ರ ಫೋನ್ನ ಇಸ್ಕೊಂಡು. ಸುತ್ತರ್ದು ಸಾಕಾಗಿ ಹೋಯ್ತು. ನಮ್ಮನೆಯವ್ರಿಗೆ ಬೇಜಾರು ಬಂದೋಯ್ತು. ನಂಗೆ ಕಾರ್ ಓಡಿಸ್ತೀಯಾ ಅಂತ ಕೇಳಿದ್ರು. ನನಗೆ ಇಲ್ಲಿ ಈಗಲ್ಲ, ಆಗಲೇ ಆಗುಂಬೆ ಹೋಗ್ಬೇಕಿದ್ರೆ ಕೇಳಿದ್ರು ಅವರು. ನಾನು ಓಡಿಸೋದಿಲ್ಲ ಅಂತ ಅಂದೆ. ನಾ ಅರ್ಜೆಂಟಾಗಿ ಮಗನ ನೋಡ್ಬೇಕಾಗಿತ್ತ, ಹಾಗಾಗಿ ಇಲ್ಲಪ್ಪ ನಮ್ಮ ಮಗನ ನೋಡಿದ್ಮೇಲೆ ಬೇಕಾದ್ರೆ ವಾಪಸ್ ಬರ್ತಾ ಓಡಿಸ್ತೀನಿ ಅಂತ ಹೇಳಿದ್ದೆ. ಈ ಕಾರಲ್ಲಿ ಓಡಿಸೋದಲ್ಲ, ಕಾರ್ ಓಡಿಸೋದು ನೋಡೇ ನನಗೆ ಹುಚ್ಚಿಡ್ದಾಯ್ತು. ಅವರಿಗೂ ಸಾಕಾಗೋಯ್ತು. ಎಂಥದ್ದು ಇನ್ನೂ 40 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇದು ಹೆಂಗೆ ಹೋಗೋದು ಏನು? ಮಣ್ಣು ಇದು ಮಾಡಕ್ಕೆ ಹೋಗಿ ಅದೇ ಬಿದ್ದಿತ್ತಾ? ನಾನು ಇದ್ರ ಕೆಳಗೆ ಹೋಗೋಕ್ಕೆ ಹೆದರಿಕೆಲ್ಲ ಬೀಗ. ಕೆಲವರು ಬಿದ್ದರೆ ಮತ್ತೆ ಈ ಥರ ದೃಶ್ಯ ಎಲ್ಲೂ ಸಿಗಲ್ಲ ರೀ. ಹೊಸಾದು ರೀ. ಏಳು ಸಮುದ್ರ ದಾಟಿ ಮಗನ ನೋಡೋಕ್ಕೆ ಹೋದಾಗ ಆಯಿತು. ಸಾಕಾಗಿ ಹೋಯಿತು ನಮಗಂತೂ. ಕುತ್ಕೊಂಡು ನಮ್ಮ ಮನೆಯವರಿಗಂತೂ ಡ್ರೈವಿಂಗ್ ಮಾಡಿ ಸಾಕಾಗಿ ಹೋಯಿತು. ನಮ್ಮ ಮನೆಯವ್ರು ಈಗಲೇ ಹೇಳ್ತಾ ಇದ್ದಾರೆ, ಇಲ್ಲೇ ಊಟ ಮಾಡಿಕೊಂಡು ಶ್ರೇಯನ್ ಕರ್ಕೊಂಡವ್ರೆ ಊಟ ಮಾಡಿ ಹೋಗೋಣ ಅಂತ. ತುಂಬ ಸುಸ್ತಾಯಿತು. 8:15 ಮನೆಗೆ ಬಿಟ್ಟವ್ರು ನಾವು.
ಹೆಂಗಾಗಿರಬೇಡ ಲೆಕ್ಕ ಹಾಕಿ. ನಾವು ಹೋಗ್ತಾ ಇದ್ವಿ, ಅದು ರೋಡ್ ಸಣ್ಣನಾ, ಒಂದು ಹೆಂಗ್ಸ್ರು ಪಾಪ ಇತ್ತು, ಈ ಕಡೆಯಿಂದ ಒಂದು ಗಾಡಿ ಬಂದ್ಬಿಡ್ತು, ಅವಳಿಗೆ ಪಾಪ ಹೆದರಿಕೆ ಆಗ್ಬಿಡ್ತು. ಆಮೇಲೆ ನಮ್ಮನೆಯವ್ರ ಹತ್ರ ಹೋಗಿ ನಿಲ್ಸಿದ್ರ, ಅವ್ರು ನಾನು ನೋಡಿ ನಗ್ತಾ ಇದ್ದಾರೆ. ಆಮೇಲೆ ಎಲ್ಲಿ ಹೋಗಿ ಹೊಡೆದು ಬಿಡ್ತೀವ ಅಂತ ಹೆದರಿಕೆ ಆಗುತ್ತಲ್ಲ ಪಾಪ, ಅವರಿಗೆ ನಗು ಬಂತ. ಆಮೇಲೆ ನಾವು ನಕ್ಕು ಅವರು ನಕ್ಕು ಹೊರಟ್ವಿ. ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಇವತ್ತು ಹೆಂಗಿದ್ರು ಇದೇ ರೋಡಲ್ಲಿ ಹೋಗ್ತೀವಲ್ವಾ, ಇದು ಯಾವ್ದು ದೇವಸ್ಥಾನ ಅದು, ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅವತ್ತು ಶ್ರೇಯು ಬರ್ತಡೇ ದಿನ ನಾನು ನಮ್ಮ ಮನೆಯವರು ಮಾತ್ರ ಹೋಗಿದ್ವಲ್ಲ, ಇವತ್ತು ಹೆಂಗಿದ್ರು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಆನೆಗುಡ್ಡೆ ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ. ನಮ್ಮ ಮನೆಯವ್ರು ಅಂತಾರೆ, ಇಲ್ಲಪ್ಪ ನಾರ್ತ್ ಇಂಡಿಯನ್ ತಲೆ 2 ತಗೊಂಡು ಊಟ ಮಾಡಿ ಸೀದಾ ರೈಟ್ ಹೇಳ ನಮ್ಮ ಮನೆಗೆ ಅಂತಿದ್ದಾರೆ. ಏನ್ ಗೊತ್ತಾ, ಇದು ಜಾಗ ಒಂಥರ ಚೆನ್ನಾಗಿದೆ ರೀ, ನಂಗೆ ಇದೊಂಥರ ಗೋವಾ ತರ ಫೀಲ್ ಅನಿಸುತ್ತೆ. ನಂಗೆ ಅವಾಗಿಂದ ನನ್ನ ತಲೆಯಲ್ಲಿ ಅದೇ ಒಂಥರ ಎಲ್ಲೋ ಗೋವಾದಲ್ಲಿ ನಾವು ಈ ತರ ರೋಡು ಈ ತರ ಇದನ್ನ ನೋಡಿದ್ವಿ, ನಂಗೆ ಅಲ್ಲೇ ಅದೇ ತರ ಫೀಲ್ ಆಯ್ತು. ನಮ್ಮನೆಯವ್ರು ಅಂತಾರೆ, ಇವತ್ತು ನಿಂಗೇನು ಕಂಟೆಂಟ್ ಬಿಡೆ ಮರೈತಿ ಅಷ್ಟು ಇದೆ ಅಂತ. ಲಾರಿ ಎದ್ದು ನಿಂತಿತ್ತಲ್ಲ ಅದು ನೋಡಿ ನನಗೆ ಒಂದು ಹೆದರಿಕೆ. ಅದು ರೆಡಿಗೆ ಹೋಗಕ್ಕೆ ಏನಂದ್ರೆ ಎಲ್ಲಿ ಅದು ಕೆಳಗೆ ಬಂದ್ರೆ ಗೊತ್ತಲ್ಲ, ನಮ್ದು ಕಾರು ಇಲ್ಲ ನಾವು ಇಲ್ಲ, ಅಪ್ಪಚ್ಚಿ ಆಮೇಲೆ ಇವತ್ತು ಯಾಕೋ ನಾವು ಅದೇ ಅಂತ ಇದೆ, ಯಾರದು ಮುಖ ನೋಡಿ ಇವತ್ತು ಎದ್ದಿದ್ದೀವ್ರಿ ಅಂತ. ನಮ್ಮಿಬ್ರು ಮುಖನೇ ನಾವು ನೋಡ್ಕೊಂಡಿದ್ವಿ. ನಿಮಗೆ ನಾನು ಹೇಳಿದ ಪಿರಿ ಅನ್ಸ್ಬೋದು, ಆದ್ರೆ ನಮಗೆ ಅಷ್ಟು ಪಿರಿ ಆಗ್ತಾ ಇದೆ, ಒಂಥರ ಕಿರಿಕಿರಿ ಅಲ್ಲ ಪಿರಿ ಆಗ್ತಾ ಇದೆ. ಕಾದು ಸಾಕಾಯ್ತ ಬಂಗಾರಿ. ನಾವ ತುಂಬಾ ದೂರದಿಂದ ಬಂದ್ವಿ ಮಗನೆ, ಸಾಕಾಗೋಯ್ತು ಇವತ್ತು. ರೀ ಚರಣ್, ಅಮ್ಮ ಫೋನ್ ಮಾಡ್ಬೇಕಂತೆ, ಮಾಡ್ತೀಯಾ?